Yes, continuation of the 3 marks problems. Welcome to class number 28. Third main, 3 marks, 9 problems is over. Come to 10th problem. There is a complete problem in your workbook. ಏನು ಡೇಟಾ ಬೇಕು ಅದು ಮಾತ್ರ ಬರ್ಕೊಂಡಿದ್ದೀನಿ ಇಲ್ಲಿ. Set is given 1 2 3 4 5 6. R is given in terms of wordings. Y is divisible by x. R x divides y. You know that relation is a cross product of two sets. ಅಥವಾ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಇಟ್ ಸೆಲ್ಫ್ ಎ ಕ್ರಾಸ್ ಎ. ಇದನ್ನು ಎ ಕ್ರಾಸ್ ತಗೊಂಡಾಗ 36 ಆರ್ಡರ್ ಪೇರ್ಸ್ ಬರುತ್ತೆ. ಆ 36 ಆರ್ಡರ್ ಪೇರ್ಸಲ್ಲೇ ಯಾವ ಆರ್ಡರ್ ಪೇರಲ್ಲೇ ಈ ವೈ ಎಕ್ಸಿಂದ ಡಿವೈಡ್ ಆಗುತ್ತೋ, ಫಾರ್ ಎಕ್ಸಾಂಪಲ್ 1, 1 is the one of the order pair in out of 36. 36 ಯಾವ ಸರ್ ಎ ಕ್ರಾಸ್ ಸೆಕೆಂಡ್ದಾಗ 36 ಬರುತ್ತೆ ಆರ್ಡರ್ ಪೇರ್ಸ್. ಅದರಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುವಂಥ ಪಿಕ್ ಮಾಡಿಕೊಂಡ್ರೆ ಒಂದು 10-15 ಸಿಗುತ್ತೆ. ಸೊ ಅವೆಲ್ಲ ಬರೆಯೋಂಗಿಲ್ಲ ಇವಾಗ, ಅದಕ್ಕೇನು ಮಾರ್ಕ್ಸ್ ಇರೋದಿಲ್ಲ, ಸುಮ್ಮನೆ ನಾನು ಬರೋದು ಅಷ್ಟೇ. ಆಮೇಲೆ 1, 2 ಅದೇ ರೀತಿ 1, 3 ಈ ರೀತಿ ಬರ್ಕೊಂಡು ಹೋಗ್ತಾ ಇದ್ದರೆ ನೀವು ಸುಮಾರು ಒಂದು 10-15 ಆರ್ಡರ್ ಪೇರ್ ಸಿಗ್ತವೆ. ಅವನ್ನೆಲ್ಲ ಬರ್ಕೊಂಡು ಕೂತ್ಕೊಂಡಿರೋಕ್ಕಾಗಲ್ಲ. ಅದಕ್ಕೆ ಈ ಪ್ರಾಬ್ಲಮ್ ಬಹುಶಃ ನಂಬರಿಂಗಲ್ಲಿ ಆನ್ಸರ್ ಸ್ಕೀಮ್ ಬರೀದಿರ ಆಲ್ಫಾಬೆಟ್ಸ್ ಎಲ್ಲ ಬರೀತಾರೆ ಅಂತ ನಂಬಿಕೆ. ಗೊತ್ತಾಗ್ತಿದೆಯಾ? ಆಲ್ಫಾಬೆಟ್ಸ್. ಎಸ್, ಯಾಕೆ ಸರ್ ಅಂದರೆ ಆರ್ಡರ್ ಪೇರ್ಸು ಕಂಪ್ಲೀಟ್ ಬರೆಯೋಕ್ಕೆ ಕಷ್ಟ ಇದೆ ಇಲ್ಲಿ. ಆರ್ಡರ್ ಪೇರ್ಸ್ ತುಂಬ 10-15 ಅಂತಂದರೆ ಅದಕ್ಕೆ ಟೈಮೆಲ್ಲ ಲಾಸ್ ಆಗುತ್ತೆ, ಸ್ಟೂಡೆಂಟ್ ಫೇವರಾಗಿ ಯೋಚನೆ ಮಾಡ್ತಾರೆ. ಓಕೆ, ಇರಲಿ, ಇಂಥವು ಸಮಥಿಂಗ್ ಒಂದಷ್ಟು ಬರ್ತವೆ. ಎಸ್, ವಾಟ್ ಈಸ್ ಫಸ್ಟ್ ಒನ್? ರಿಫ್ಲೆಕ್ಸಿವ್. ನಿಮಗೆಲ್ಲರಿಗೂ ಗೊತ್ತು ರಿಫ್ಲೆಕ್ಸಿವ್ ಪ್ರಾಪರ್ಟಿ. ಇಲ್ಲಿ ವೈ ತೆಗೆದು ಎಕ್ಸ್ ಆಗಬೇಕು ಅಂದರೆ ಒಂದು ಆರ್ಡರ್ ಪೇರಲ್ಲಿ 2 ನಂಬರ್ ಸೇಮ್ ಇರಬೇಕು. ಇಲ್ಲಿ ವೈ ತೆಗೆದು ಎಕ್ಸ್ ಹಾಕಿದಾಗ ಎಕ್ಸ್, ಎಕ್ಸ್ ಆರಲ್ಲಿದ್ದರೆ ಬಿಲಾಂಗ್ಸ್ ಟು ಆರ್ ಅಂತ ಬರೆದು ರಿಫ್ಲೆಕ್ಸಿವ್ ಬರೀತೀವಿ. ಆರಲ್ಲಿ ಇಲ್ಲ ಅಂತಂದರೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರೆದು ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಬರುತ್ತೆ. ಹೇಗೆ ಸರ್ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೆಯೋದು ಅಂದಾಗ ನೋಡಿ, ಎಕ್ಸ್, ಎಕ್ಸ್ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಗ್ಯಾಪ್ ಬಿಟ್ಟಿದ್ದೀನಿ. ತುಂಬ ಈಸಿ, ಕಾನ್ಸಂಟ್ರೇಷನ್ ಮಾಡಿ. ಇಲ್ಲಿ ವೈ ತೆಗೆದು ಎಕ್ಸ್ ಆಗಬೇಕು ಅಂತ, ಯಾಕಂದರೆ ಇಲ್ಲಿ ವೈ ತೆಗೆದು ಎಕ್ಸ್ ಹಾಕಿದ್ವಿ, ಇಲ್ಲಿ ಕೂಡ ಆಗಬೇಕು. ವೈ ತೆಗೆದು ಎಕ್ಸ್ ಹಾಕಿದಾಗ ಈ ಮೀನಿಂಗ್ ಏನಾಗುತ್ತೆ ಇಲ್ಲಿ ಬರೀತೀನಿ. ಎಕ್ಸ್ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಮೀನಿಂಗ್ ಆಗುತ್ತಾ? ಎವ್ರಿ ನಂಬರ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್? ರಾಂಗ್. ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್. ಆ ನಂಬರಲ್ಲಿ 0 ಇಲ್ಲ ಅಂತಂದರೆ ನ್ಯಾಚುರಲ್ ನಂಬರ್ ಅಲ್ಲ, ಎವ್ರಿ ನಾನ್ ಝೀರೋ ನಂಬರ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್. ದಟ್ ಈಸ್ ದ ಇಂಪಾರ್ಟೆಂಟ್. ಎವ್ರಿ ನಾನ್ ಝೀರೋ ನಂಬರ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್. ಯಾಕೆ ಸರ್ 0 ತಗೊಂಡಾಗ 0 ಡಿವಿಸಿಬಲ್ ಬೈ 0 ಅಂದಾಗ ನಿನಗೆ ನಂಬರ್ ಥಿಯರಿ ನಾಲೆಡ್ಜ್ ಕರೆಕ್ಟಾಗಿ ನಿಮ್ಮಲ್ಲಿದ್ದರೆ 0/0 ನಾಟ್ ಡಿಫರೆಂಟ್ ಟರ್ಮ್ ಕಡೆ ಹೋಗುತ್ತೆ. ಸೊ ಅದಕ್ಕೆ 0 ನಾಟ್ ಡಿವಿಸಿಬಲ್ ಬೈ 0 ಅಂತ ಹೇಳ್ತೀವಿ. ಎವ್ರಿ ನಾನ್ ಝೀರೋ ನಂಬರ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್, ನಾನ್ ಝೀರೋ ನಂಬರ್. ಸೊ ಇಲ್ಲಿ ನಮ್ಗೆ ಸೆಟ್ಟಲ್ಲಿ ಎಲ್ಲಾದರೂ 0 ಇದೆಯಾ? ಇಲ್ಲ. ಹಾಗಾದರೆ ಅವೆಲ್ಲ ನಾನ್ ಝೀರೋ ನಂಬರ್ಸ್ ಅಲ್ವಾ? ಹೌದು. ಅಲ್ಲಿಗೆ ಎವ್ರಿ ನಾನ್ ಝೀರೋ ನಂಬರ್ ಇಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಅನ್ನೋದು ಟ್ರೂ, ಕರೆಕ್ಟ್ ತಾನೆ? ಅಲ್ಲಿಗೆ ಎಕ್ಸ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಅಂತ ಬರೆದ್ರು ಅಥವಾ ಎಕ್ಸ್ ಅಂತ ಬರೆದ್ರು ಅದು ಮೀನಿಂಗ್ ಟ್ರೂ ಬರ್ತಾ ಇದೆಯಾ, ಫಾಲ್ಸ್ ಬರ್ತಾ ಇದೆಯಾ? ಟ್ರೂ. ಅಲ್ಲಿ 0 ಇದ್ದಿದ್ರೆ ಈ ಸೆಂಟೆನ್ಸ್ ತಪ್ಪಾಗ್ತಿತ್ತು. ಆವಾಗ 0, 0 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರೆದು ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಬರೀತಾ ಇದ್ದು. ಈಗ ಡಸ್ ಎವ್ರಿ ನಂಬರ್ ಇಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಎಕ್ಸೆಪ್ಟ್ 0? ಎಸ್. ಸೊ ಇದು ಟ್ರೂ ಆಗಿದ್ದರಿಂದ ಇದು ಬಿಲಾಂಗ್ಸ್ ಟು ಆರ್ ಆಯಿತು. ಸೊ ಆರ್ ಈಸ್ ರಿಫ್ಲೆಕ್ಸಿವ್. ನಂಬರಿಂಗ್ಸಲ್ಲಿ ಕೂಡ ಅವಶ್ಯಕತೆ ಏನಿಲ್ಲ. ಇಲ್ಲಿ ಆರ್ಡರ್ ಪೇರ್ಸ್ ಮೋರ್ ದ್ಯಾನ್ 10-15 ಬರೋದ್ರಿಂದ ಅವರು ಆಲ್ಫಾಬೆಟ್ಸಲ್ಲೇ ಸ್ಕೀಮನ್ನು ಮುಗಿಸ್ತಾರೆ. ನೆಕ್ಸ್ಟ್ ಸಿಮೆಟ್ರಿಕ್ ಪ್ರಾಪರ್ಟಿಗೆ ಬರೋಣ. ಎಕ್ಸ್, ವೈ ನಾವೇ ತಗೋಬೇಕು. ಬಿಲಾಂಗ್ಸ್ ಟು ಆರ್ ಇದೆ ಅಂತಲೇ ತಗೋಬೇಕು. ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಅಷ್ಟೇ. ಎಕ್ಸ್, ವೈ ಆರಲ್ಲಿ ಇದ್ದೇ ಇರುತ್ತೆ, ಅವ್ರು ಕೊಟ್ಟಿರೋದೇ ಇದು. ಸೊ ಅದು ಡೈರೆಕ್ಟಾಗಿ ತೊಗೊಂಡ್ಬಿಡ್ತೀವಿ. ಇದರ ಅರ್ಥ ಏನಪ್ಪ? ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಇನ್ನು ನೆಕ್ಸ್ಟು ವೈ, ಎಕ್ಸು ಬಿಲಾಂಗ್ಸ್ ಟು ಆರ್ ಬರೆಯೋದ್ರಲ್ಲಿ ನೀನು ಸಕ್ಸಸ್ ಆದರೆ ಆರ್ ಈಸ್ ಸಿಮೆಟ್ರಿಕ್. ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆದರೆ
ಆರ್ ಇಸ್ ನಾಟ್ ಸಿಮೆಟ್ರಿಕ್. ಸೊ ಇಲ್ಲಿ ಬಿಲಾಂಗ್ಸ್ ಟುನ ಡಸ್ ನಾಟ್ ಬಿಲಾಂಗ್ಸ್ ಟುನ ಸರಿಯಾಗಿ ಕಂಡುಹಿಡಿದ್ರೆ ಆದರೆ ಸಿಮೆಟ್ರಿಕ್ ಆಗುತ್ತಾ ಆಗಲ್ವಾ ಅನ್ನೋದು ಬರೀಬೇಕು. ಹೆಂಗೆ ಸರ್ ಅದು ಬರೆಯೋದು? ಅದು ಕೂಡ ನಿನ್ನ ನಾಲೆಡ್ಜ್. ಇಟ್ ಈಸ್ ದ ಮಿಕ್ಸಪ್ ಆಫ್ ಯುವರ್ ನಾಲೆಡ್ಜ್ ಆ್ಯಂಡ್ ದ ರಿಲೇಷನ್ಸ್ ಚಾಪ್ಟರ್ ನಾಲೆಡ್ಜ್. ಏನು ಸರ್ ಅದು? ಈಗ ಎಕ್ಸ್ ಕಾಮ ವೈ ಇದ್ದಿದ್ದು ವೈ ಕಾಮ ಎಕ್ಸ್ ಆಯಿತು. ವೇಟಿಂಗಲ್ಲಿ ಇದೆಯಾ ನೀನು? ಬಿಲಾಂಗ್ಸ್ ಟು ಆರ್ ಬರೆಯೋದು, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೆಯೋದು, ಹೌದಾ? ಏನಿಲ್ಲ. ಇಲ್ಲಿ ಎಕ್ಸ್ ಕಾಮ ವೈ ಇದ್ದಿದ್ದು ವೈ ಕಾಮ ಎಕ್ಸ್ ಆಗಬೇಕಾದ್ರೆ ಇಲ್ಲಿ ವೈ ಇಸ್ ಡಿವಿಸಿಬಲ್ ಬೈ ಎಕ್ಸ್ ಇದ್ದಿದ್ದು ಎಕ್ಸ್ ಇಸ್ ಡಿವಿಸಿಬಲ್ ಬೈ ವೈ ಆಗಬೇಕು, ಹೌದಾ? ಇದು ಈ ಮೀನಿಂಗಿಂದ ಬಂತು. ಇದು ಟ್ರೂನಾ ಫಾಲ್ಸ್ ಹೇಳಕ್ಕೆ ನಿನ್ನ ಕೈಯಲ್ಲಿ ಆಗಲ್ಲ, ಯಾಕಂದರೆ ಅದು ಕ್ವಶನಲ್ಲಿ ತೊಗೊಂಡಿರೋದು. ಟು ಎಕ್ಸ್ಪ್ಲೈನ್ ಸಿಮೆಟ್ರಿ ಟ್ರಾನ್ಸಿಟಿವಿಟಿ ಫಾರ್ ಎವ್ರಿ ಪ್ರಾಬ್ಲಮ್ ಇನ್ ಸಿಮೆಟ್ರಿಕ್ ಎಕ್ಸ್ ಕಮ್ ವೈ ವಿ ಕ್ಯಾನ್ ಟೇಕ್ ಡೈರೆಕ್ಟ್ಲಿ ಫ್ರಮ್ ದ ಗಿವನ್ ರಿಲೇಷನ್. ಅದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋ ಅವಶ್ಯಕತೆ ಜವಾಬ್ದಾರಿ ನಮಗಿಲ್ಲ, ಬೇಕಿಲ್ಲ. ಇಲ್ಲಿ ಬರುವಂಥದ್ದು ಇಂಟರ್ಚೇಂಜ್ ಮಾಡಿದಾಗ ಬರುವಂಥದ್ದು ಬಿಲಾಂಗ್ಸ್ ಟು ಆರ್ ಇದೆಯಾ ಇಲ್ವಾ ಅಂತ ಹೇಳೋ ಜವಾಬ್ದಾರಿ ನಮ್ಮದೇ. ಇಲ್ಲೊಂದು ಕೆಲಸ, ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್, ದೆನ್ ಎಕ್ಸ್ ಕೆನಾಟ್ ಬಿ ಎ ಡಿವಿಸಿಬಲ್ ಬೈ ವೈ. ಯಾಕೆ ಸಾರ್? ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅದೇನು ಎಕ್ಸಾಂಪಲ್ ತಗೊಳ್ಳೋಣ? ಇಲ್ಲೇ ಎಕ್ಸಾಂಪಲ್ ತೊಗೊಂಡಿರ್ತೀನಿ. ಏನು ಸರ್? ಎಲ್ರಿ ಇಲ್ಲಿ ನೋಡಿ, 1,3 ಬಿಲಾಂಗ್ಸ್ ಟು ಆರ್. ಎಕ್ಸಾಂಪಲ್ ಸರ್ ಬರ್ಕೋಬಾರ್ದು ಅಂತಂದ್ರೆ ಬರೀ 1 or 2 ಬರೆದು ಡಾಟ್ 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 ಇಕ್ಬಿಡಿ. ಸರ್ ಇವೆಲ್ಲ 36 ಬರೀಬೇಕಾ ಸರ್? ತಪ್ಪು. ಡಸ್ ದಿಸ್ ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್? ವೈ ಅಂದರೆ ಯಾವತ್ತು ಸೆಕೆಂಡ್ ಪ್ಲೇಸಲ್ಲಿ ಇರ್ತಾವನ್ನು ತೋರಿಸ್ತೀನಿ, ಎಕ್ಸ್ ಅಂದರೆ ಫಸ್ಟ್ ಪ್ಲೇಸಲ್ಲಿ ಇರ್ತಾವನ್ನು ತೋರಿಸ್ತೀನಿ. ಡಸ್ ದಿಸ್ ಒನ್ ಈಸ್ ಡಿವಿಸಿಬಲ್ ಬೈ ದಿಸ್ ಒನ್? ಎಸ್. ದಿಸ್ 2 ಈಸ್ ಡಿವಿಸಿಬಲ್ ಬೈ 1? ಎಸ್. ದಿಸ್ 3 ಈಸ್ ಡಿವಿಸಿಬಲ್ ಬೈ 1? ಎಸ್. ಯಾಕೆ ಸರ್ 3 ಈಸ್ ಡಿವಿಸಿಬಲ್ ಬೈ 1? ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಇದು ವೈ, ಇದು ಎಕ್ಸ್. ಹಾಗೆ ಇದು ಆರಲ್ಲಿದೆ. ಅಂದರೆ ಅರ್ಥ ಏನು ಗೊತ್ತಾ? 3 ಡಿವಿಸಿಬಲ್ ಬೈ 1 ಅಂತ ಅಂದರೆ ಮೀನಿಂಗು 3/1 ಅಂತ. ನೋಡಿದು ಇದು ಕರೆಕ್ಟ್. 3/1 ಈಸ್ ಈಕ್ವಲ್ ಟು 3 ಡಿವೈಡ್ ಆಗುತ್ತೆ. ಆದರೆ 1 ಈಸ್ ನಾಟ್ ಡಿವಿಸಿಬಲ್ ಬೈ 3. ಯಾಕೆ ಸರ್? 1/3 ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಹೋಲ್ ನಂಬರ್ ಆಗಲಿ ಸೆಟ್ಟಲ್ಲಿರೋ ನಂಬರ್ ಆಗಲಿ ಬರೋದಿಲ್ಲ, ಫ್ರಾಕ್ಷನ್ ಬರುತ್ತೆ. ಆ ಥರ ಬರಬಾರ್ದು. ಡಿವಿಸಿಬಲ್ ಬಂದರೆ ಎಕ್ಸಾಕ್ಟಾಗಿ ಡಿವೈಡ್ ಆಗಬೇಕು, ನಮಗೆ ರಿಮೈಂಡರು ಇಂಟಿಜರ್ ಉಳಿಬೇಕು. ಅದು ಡಿವಿಸಿಬಲ್ ಬೈ ಅಂದ್ರೆ ಅರ್ಥ. ಸೊ ಈಗ 3/1 3 ಬಂತು. 1/3 1 ಆಗಲಿ 3 ಆಗಲಿ ಬರುತ್ತಾ? ಬರಲ್ಲ. ಅಲ್ಲಿಗೆ 1 ಈಸ್ ನಾಟ್ ಡಿವಿಸಿಬಲ್ ಬೈ 3. ಎಕ್ಸಾಂಪಲ್ ತೊಗೊಂಡಂಗೆ ಆಯಿತು ನೋಡಿ, ಎಕ್ಸಾಂಪಲ್ ತೊಗೊಂಡಂಗೆ ಆಯಿತು. ಸೊ ದೇರ್ ಫೋರ್ ಇಲ್ಲಿ ರೀಸನ್ನು ಬರೆದಿದ್ದೀವಿ ಏನು? ಎಕ್ಸ್ ಕೆನಾಟ್ ಬಿ ಡಿವಿಸಿಬಲ್ ಬೈ ವೈ. ಎಕ್ಸಾಂಪಲ್ ತೊಗೊಂಡು ಆಮೇಲೆ ಕನ್ಕ್ಲೂಡ್ ಮಾಡಬೇಕು. ಅಲ್ಲಿಗೆ ಇಲ್ಲಿ ಎಕ್ಸ್ ಕಾಮ ವೈ ಕಾಮ ಇಲ್ಲೇ ಬರ್ದಾಕ ವೈ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇದು ಲೆಟರ್ಸಲ್ಲಾಯಿತು, ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಾಯಿತು. ಬಹುಶಃ ಇದು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಂತ ಕಾಣುತ್ತವನು. ಯಾಕಂದರೆ ಸ್ಟೂಡೆಂಟ್ಸ್ ಆರ್ಡರ್ ಪೇರ್ ಬರ್ಕೊಳ್ಳೋಕೆ ಇಷ್ಟಪಟ್ಟಿರಲ್ಲ ಎಕ್ಸಾಮಲ್ಲಿ. ಯಾಕೆ ಸರ್ 10 to 14 ಆರ್ಡರ್ ಪೇರ್ಸ್ ಬರುತ್ತಂದರೆ ಅವನನ್ನು ಟೈಮು ನೋಡ್ತಾನೆ. ಎಲ್ಲ ಈ ಪ್ರಾಬ್ಲಮಲ್ಲೇ ಇಷ್ಟು ಟೈಮ್ ಆದರೆ ಬೇರೆ ಹೆಂಗೆ ಅಂತ ಅವನು ಆಲ್ಫಾಬೆಟ್ಸಲ್ಲೇ ಮಾಡೋಕ್ಕೆ ಹೋಗಿರ್ತಾನೆ. ಸೊ ನಿಮ್ಮ ಫೇವರ್ ಆಗಿ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಬರೋಕ್ಕೆ ಅವ್ರು ಇಷ್ಟಪಡ್ತಾರೆ. ಆದರೂ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಕನ್ಕ್ಲೂಷನ್ನು ಅಟ್ ಎ ಟೈಮ್ ಬರೀಬೇಕು. ಅಂದರೆ ಇಲ್ಲಿ ನೋಡಿ 3,1 ಡಸ್ ನಾಟ್ ಬಿಲಾಂಗ್ಸ್ ಟು ಅಂತ ಅರ್ಥ. 3 ಈಸ್ ಡಿವಿಸಿಬಲ್ ಬೈ 1 ಟ್ರೂ, ಸೊ ಅದಕ್ಕೆ ಬಿಲಾಂಗ್ಸ್ ಟು. 1 ಈಸ್ ನಾಟ್ ಡಿವಿಸಿಬಲ್ ಬೈ 3 ಬರಲ್ಲ. ಇಲ್ಲಿ ರಿಮೈಂಡರ್ ನಮ್ಗೆ ಇಂಟೀಜರ್ ಉಳಿಯಲ್ಲ, ಅದಕ್ಕೆ ನಾಟ್ ಸೇರಿಸಿದ್ದೀನಿ. ಸೊ ಡಸ್ ನಾಟ್. ಸೊ ಅಲ್ಲಿಗೆ ಆರ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಬರೀಬೇಕು. ಸರಿ ಆಯ್ತಾ? ಅಲ್ಲಿಗೆ ಆರ್ ಡಿವಿಸಿಬಲ್ ಬೈ ಆರ್ ಈಸ್ ರಿಫ್ಲೆಕ್ಸಿವ್ ಆಯಿತು, ಆರ್ ಈಸ್ ನಾಟ್ ಸಿಮೆಟ್ರಿಕ್ ಆಯಿತು. ಮೂರನೇದು ಟ್ರಾನ್ಸಿಟಿವಿಟಿ, ಹೌದಾ? ಎಸ್. ಇಲ್ಲಿ ಟ್ರಾನ್ಸಿಟಿವಿಟಿ ಆಗುತ್ತಾ ಇಲ್ವೋ ಚೆಕ್ ಮಾಡಿಬಿಡೋಣ. ನಂಬರಿಂಗ್ ತೊಗೊಳಕ್ಕಾಗಲ್ಲ ಇವಾಗ. ಆರ್ಡರ್ ಪೇರ್ಸ್ ನಾನು ಕಂಪ್ಲೀಟ್ ಬರೆಯೋದಕ್ಕೆ ಟೈಮ್ ಫ್ಯಾಕ್ಟರ್ ಬರುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್. ಇದರ ಅರ್ಥ ಹೇಳ, ವೈ ಈಸ್ ಡಿವಿಸಿಬಲ್ ಬೈ ಎಕ್ಸ್. ಇದು ನಾವೇ ತಗೋಬೇಕು. ಅದರಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬಾರ್ದು. ಚೆಕ್ ಮಾಡಬೇಕಾದ್ರೆ ಥರ್ಡ್ ಆರ್ಡರ್ ತೋರಿಸ್ತೀನಿ. ಆಮೇಲೆ ವೈ ಕಾಮ ಝಡ್ ಬಿಲಾಂಗ್ಸ್ ಟು ಆರ್. ಇದರ ಅರ್ಥ ಝಡ್ ಈಸ್ ಡಿವಿಸಿಬಲ್ ಬೈ ವೈ ಅಂತ ಅರ್ಥ. ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ಇಲ್ಲಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ. ಪ್ಲೀಸ್ ಎಲ್ಲರೂ ಕ್ಯಾಚ್ ಮಾಡಲೇಬೇಕು.
ಡಸ್ 8 ಈಸ್ ಡಿವಿಸಿಬಲ್ ಬೈ 4? 100%. ಅಲ್ಲಿಲ್ವಲ್ಲ ಸರ್, ಅಲ್ಲಿರೋದೇ ತೊಗೊಳ್ಳೋಣ ಅಂತಂದರೆ 6 ತೊಗೊಳ್ಳೋಣ ಬಿಡ್ರಿ. Does 6 is divisible by 2? Yes. Does 2 is divisible by 1? Yes. Now, does 6 is divisible by 1 or not? ಖಂಡಿತವಾಗ್ಲಾಗುತ್ತೆ. ಅಲ್ಲಿಗೆ 6 is divisible by 2. 2 is divisible by 1. Then 100% 6 is divisible by 1. ಹಾಗೆ ಆಗುತ್ತೆ. ನೀನು ಯಾವ ಎಕ್ಸಾಂಪಲ್ ಆದ್ರೂ ತಗೋ. ಸೊ ಆಗೋದಕ್ಕೆ ನಂಬರಿಂಗಲ್ಲಿ ತಗೋಬೇಕು ಅಂತ ಹೇಳ್ಕೊಟ್ಟಿದ್ದೀನ? ಇಲ್ಲ. ಆ ಜನರಲ್ ಆಗಿ ಇಫ್ ಇಟ್ ಈಸ್ ರಿಫ್ಲೆಕ್ಸಿವ್, you have to show them in terms of capital small a comma a belongs to r ಅಥವಾ small x comma x belongs to r. If it is not reflexive, why? Show you by taking example. ಅಲ್ಲಿಗೆ ರಿಫ್ಲೆಕ್ಸಿವ್ ಆಗುತ್ತೆ ಅಂತಂದರೆ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಅನ್ನೋ ಲ್ಯಾಂಗ್ವೇಜಲ್ಲಿ ಬರೀಬೇಕು. ಆಗಲ್ಲ ಅಂತಂದರೆ ಯಾವ ಆರ್ಡರ್ ಪೇರ್ ಸಿಗಲಿಲ್ವೋ ಅದು ಸಿಮೆಟ್ರಿಕ್ ಅಷ್ಟೇ. ಆಗುತ್ತಂದರೆ ಎಕ್ಸ್ ಕಮ ಎ ಬಿಲಾಂಗ್ಸ್ ಟು ಆರ್, ವೈ ಕಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಬರೀ ಟ್ರೈ ಮಾಡಬೇಕು. ನಿಮ್ಗೆ ಸಬ್ಜೆಕ್ಟ್ ಅರ್ಥ ಮಾಡ್ಸೋಕ್ಕೆ ಎಕ್ಸಾಂಪಲ್ ಕೊಡ್ತಾ ಹೊಂದಿದ್ದೀನಿ. ಟ್ರಾನ್ಸಿಟಿವಿಟಿನ ಅಷ್ಟೇ ಆಗುತ್ತೆ ಅಂತ ಕನ್ಫರ್ಮ್ ಆಗ್ತಾ ಇದೆ, ಡಿಸ್ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ ನಿನ್ನ ಕೈಯಲ್ಲಿ. ಈ ಥರ ಯಾವುದೇ ತಗೋ. ಮತ್ತು ನೀನು ಸ್ವಲ್ಪ ರಾಂಗ್ ಬಿಹೇವ್ ಮಾಡಬಾರ್ದು. ಯಾಕೆ ಸರ್, ನಾನು 6 ಇಸ್ ಡಿವಿಸಿಬಲ್ ಬೈ 4 ತೊಗೊಂಡೆ ಸರ್, ಆಮೇಲೆ 4 ಈಸ್ ಡಿವಿಸಿಬಲ್ ಬೈ ಏನೋ ಸಮಥಿಂಗ್ 3 ತೊಗೊಂಡೆ ಸರ್, 3 ಅಲ್ಲ ಅಥವಾ 5 ತೊಗೊಂಡೆ ಸರ್, ಇವೆಲ್ಲ ತಪ್ಪು. ಯಾರು ಹೇಳಿದ್ರು 6 ಇಸ್ ಡಿವಿಸಿಬಲ್ ಬೈ 4 ಅಂತ? ಅದು ನಂಗೆ 4 is divisible by 5 ಅಂತ ಯಾರಿಲ್ಲ, ಅದು ನನಗೆ. ಆವಾಗ 6 is not divisible by 5, ಆಬ್ವಿಯಸ್ಲಿ ತಪ್ಪು ಬಂದೇ ಬರುತ್ತೆ. ಸೊ ಅಲ್ಲಿಗೆ ನಾವು ತೊಗೊಳ್ಳಂತೂ ಡಿವೈಡ್ ಆಗೋವೇ ತೊಗೋಬೇಕು. ಇಲ್ಲಿ ಡಿವೈಡ್ ಆಗದಿರೋ ತೊಗೊಂಡು ನಿಮ್ಮ ಮೇಲೆ ನೀನೇ ಎಕ್ಸ್ಪೆರಿಮೆಂಟ್ ಮಾಡ್ಕೋಬಾರ್ದು. ಅಲ್ಲಿಗೆ ಇದು ಟ್ರಾನ್ಸಿಟಿವಿಟಿ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ, ಅದಕ್ಕೆ ನಾನು ಇಂಗ್ಲೀಷ್ ಆಲ್ಫಾಬೆಟ್ಸ್ ಎಲ್ಲ ಬರ್ತೀನಿ. ಇಲ್ಲಿ ಇನ್ನೊಂದು ಇಂಪ್ಲೈಸ್ ಬರೀಬೇಕು. ಅಂದರೆ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಿಸ್ ಆರ್ಡರ್ ಪೇರ್ಸ್ ಎಕ್ಸ್ ವೈ ಕ್ಯಾನ್ಸಲ್ ಆದರೆ ಎಕ್ಸ್ ಕಾಮ ಝಡ್ ಬರಬೇಕು ಅಂತ ನೋಡಿ. ಇಫ್ ಯುವರ್ ಆರ್ಡರ್ ಪೇರ್ ಎಂಡ್ ವಿತ್ ವೈ divisible by x. If your order pair end with z, z is divisible by. Your order pair is end with z, ಅದಕ್ಕೆ you should start with z. z is divisible by x. ಹಾಗೆ ಆಗುತ್ತೆ. ಗೊತ್ತಾಗ್ತಿದೆಯಾ? ಅಲ್ಲಿಗೆ y is divisible by x, z is divisible by 100%, x is divisible, z is divisible by x. ಹಾಗೆ ಆಗುತ್ತೆ. z is divisible by ಎಕ್ಸ್ ಆದಾಗ ಟ್ರಾನ್ಸಿಟಿವಿಟಿ ಆಗುತ್ತಾ ಇಲ್ವಾ ಅನ್ನೋದು ನೀವು ಹೇಳಿ. ಆಗುತ್ತೆ. ಸೊ ಹಾಗಾದರೆ ಇದೇನಿದು? ಬಿಲಾಂಗ್ಸ್ ಟು, ದಿಸ್ ಈಸ್ ಇಂಪ್ಲಾಯ್ಸ್. ಇಷ್ಟಿರಬೇಕು ಸ್ಟೆಪ್ಸು. ಇವೆರಡು ನಾವೇ ತಗೊಳ್ತೀವಿ. ಯಾವೆರಡು? ಇವೆರಡು ಕ್ವಶನಲ್ಲಿ ಇದೆಯಾ ಇಲ್ವಾ ಚೆಕ್ ಮಾಡಿ ತೊಗೊಳಂಗಿಲ್ಲ, ಡೈರೆಕ್ಟ್ ನಾವೇ ತೊಗೊಂಬಿಟ್ಟು ಮೀನಿಂಗ್ ಬರ್ಕೊಂಡ್ಬಿಡ್ತೀವಿ. ವೈ ಇಸ್ divisible by ಎಕ್ಸ್, z is divisible by 100%, z is divisible by x ಆಗುತ್ತೆ. ಅದಕ್ಕೆ x, z belongs to r. Hence r is ಟ್ರಾನ್ಸಿಟಿವ್. ಕನ್ಕ್ಲೂಷನ್ಸ್ ಇಂಪಾರ್ಟೆಂಟ್, ಸುಮ್ಮನೆ ಬಿಟ್ಟು ಬರಬಾರ್ದು. ಅರ್ಥ ಆಯ್ತಾ? ನೀಟಾಗಿ ನೋಟ್ಸ್ ಹಿಂಗೆ ಇರಬೇಕು. ಎಸ್, ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಟೆಲ್ ಯು. ಟಿಲ್ ಎಸ್ಟರ್ಡೇ, ನಿನ್ನೆ ಮಧ್ಯಾಹ್ನದವರೆಗೂ 148 ವರ್ಕ್ ಬುಕ್ಸ್ ಮಾತ್ರ ತೊಗೊಂಡಿದ್ದೀರ. ಇನ್ನು ರಿಮೈನಿಂಗ್ 50 ಚೇಂಜ್ ಅಥವಾ 40 ಚೇಂಜ್ ತೊಗೊಂಡಿರೋ. ಯಾಕೆ ನಿಮ್ಗೆ ಸೆಕೆಂಡ್ ಪಿ ಯು ಸಿ ಬೇಕಿಲ್ವಾ? ನೀವು ಅಷ್ಟು ಬೇಜವಾಬ್ದಾರಿನ ಪ್ರೈವೇಟ್ ಕಾಲೇಜಲ್ಲಿ ಸೇರಿ. ನಿನ್ನೆ ಅಪ್ಪಾಯಿ ಜೆರಾಕ್ಸಲ್ಲಿ ಹೋಗಿ ಅಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ, ಟಿಕ್ ಹಾಕ್ಕೊಂಡಿದ್ದಾರೆ ನೀವು ಎಷ್ಟು ಜನ ತೊಗೊಂಡಿದ್ದೀರ ಅಂತ. ಸೊ ಅದನ್ನೆಲ್ಲ ಲೆಕ್ಕ ಹಾಕಿದಾಗ ಆಲ್ಮೋಸ್ಟ್ ಅಲ್ಲಿ 40 to 50 ಮೆಂಬರ್ಸ್ ನಾವು ಇನ್ನೂ ನೋಟ್ಸೇ ತೊಗೊಂಡಿಲ್ಲ. ನಿಮ್ಗೆ ಏನಾಗಿದೆ ನೇಮ್ಸ್ ಸಮೇತ ಫೋಟೋ ತೊಗೊಂಡು ಬಂದಿದ್ದೀನಿ. ನಾನು ಒಬ್ಬೊಬ್ಬರಿಗೆ ಕಾಲ್ ಮಾಡ್ತೀನಿ ಇವಾಗ ಬೆಳಗ್ಗೆ ಆದಮೇಲೆ, ಕ್ಲಾಸ್ ಆದಮೇಲೆ. ನೀವು ಅಷ್ಟು ನೆಗ್ಲಿಜೆನ್ಸ್ ಇರಬೇಕಾದ್ರೆ ಗೌರ್ಮೆಂಟ್ ಕಾಲೇಜಿಗೋ ಬೇರೆ ಕಾಲೇಜಿಗೆ ಸೇರ್ಕೋಬೇಕಾ? ಆ ಥರ ಅವ್ರು ಏನು ಕೇರ್ ಮಾಡಲ್ಲ ನೀವು ಈ ಥರ ಬಿಹೇವ್ ಮಾಡಿದ್ರು ಕೂಡ. ಅಲ್ಲ, 4 ಕ್ಲಾಸಸ್ ಆದರೂ ಕೂಡ ನೀವು ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಎಷ್ಟು ಬೇವರ್ಸ್ಗಳು ಅನ್ಕೋಬೇಕು. ಏನು ಬೆಂಗಳೂರಿಗೆ ಹೋಗಿ ತಗೊಂಡು ಬರಬೇಕಾ? ಇರಲಿ, ಆ ನೇಮ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ಒಂದು ಹತ್ರ ಬರ್ಕೊಳ್ತೇನೆ, ಆಮೇಲೆ ನೋಡೋಣ. ಎಸ್, ದರ್ ಇಸ್ ಎ ಪ್ರಾಬ್ಲಮ್ ನಂಬರ್ ಐ ಥಿಂಕ್ 11. A is given set of all integers, so it's not possible to write the order pairs. ಅದಕ್ಕೆ ಕಂಪ್ಲೀಟ್ ಪ್ರಾಬ್ಲಮ್ ಆಲ್ಫಾಬೆಟ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಹೋಗೋಣ. R is given x minus y is an integer. ಇಲ್ಲಿ ಎಕ್ಸ್ ವೈ ತಗೋ, ವೈ ಝೆಡ್ ತಗೋ, ಝೆಡ್ ಎಕ್ಸ್ ತಗೋ, ಏನೇ ತಗೋ, ಸಬ್ಟ್ರಾಕ್ಟ್ ಮಾಡಿದಾಗ ಇಂಟೀಜರ್ ಬಂದರೆ ಅದು ರಿಲೇಷನಲ್ಲಿದೆ ಅಂತ ಅರ್ಥ. ಇಂಟೀಜರ್ ಬರೋದಿಲ್ಲ ಅಂದರೆ ಅದು ರಿಲೇಷನಲ್ ಇಲ್ಲ ಅಂತ ಅರ್ಥ. ಇದಕ್ಕೆ ನಾವು ರಿಫ್ಲೆಕ್ಸ್, ಸಿಮೆಟ್ರಿಕ್, ಟ್ರಾನ್ಸಿಟಿವಿಟಿ ಚೆಕ್ ಮಾಡಬೇಕು. ಕ್ವಶನ್ ಪೂರ್ತಿ ನಿಮ್ಮ ನೋಟ್ಸಲ್ಲಿರುತ್ತೆ, ವರ್ಕ್ ಬುಕ್ಕಲ್ಲಿರುತ್ತೆ.
ಅರ್ಥ ಆಯ್ತಾ? ಫಸ್ಟ್ ಒನ್ ಏನಾಗಾದರೆ ರಿಫ್ಲೆಕ್ಸಿವ್ ಹೆಡ್ಡಿಂಗ್ ಬರೀಬೇಕು, ರಿಫ್ಲೆಕ್ಸಿವ್ ಹೆಡ್ಡಿಂಗ್ ಬರೀಬೇಕು. ವೈ ತೆಗೆದು ಏನಪ್ಪ ಆಗಬೇಕು? ಎಕ್ಸ್ ಆಗಬೇಕು. ಇದು ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ನಮ್ಗೆ ಗೊತ್ತಾಗಲ್ಲ. ಅದು ಆ ಫಾರ್ಮುಲಲ್ಲಿ ಹಾಕಿ ಚೆಕ್ ಮಾಡಬೇಕು. ವೈ ತೆಗೆದು ಎಕ್ಸ್ ಆಗಿದಾಗ ಇದು ರೀಸನ್, ಇದು ಬಿಕಾಸ್ ಅಂತ ಬರೀಬೇಕು. ಎಕ್ಸ್ ಮೈನಸ್ ಎಕ್ಸ್ ಏನಪ್ಪ ಬರುತ್ತೆ? 0. ಇಲ್ಲಿ ಹಾಕ್ತಾ ಇದ್ದೀನಿ. ವೈ ತೆಗೆದು ಎಕ್ಸ್ ಹಾಕಿದ್ರೆ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದು. 0 ಡಸ್ ಬಿಲಾಂಗ್ಸ್ ಟು ಇಂಟೀಜರ್ ಆರ್ ನಾಟ್? ಬಿಲಾಂಗ್ಸ್ ಟು ಏನಿಲ್ಲ, ಈಸ್ ಅನ್ ಇಂಟೀಜರ್ ಅಂತ ಬರ್ದಾಕ್ರೆ ಸರ್, ಈಸ್ ಅನ್ ಇಂಟೀಜರ್. ಇದು ಇಂಟೀಜರ್ ಆಗದೆ ಇದ್ದಿದ್ರೆ ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೀತದೆ. ಇದು ಇಂಟೀಜರ್ ಆಗಿದ್ದರಿಂದ ಬಿಲಾಂಗ್ಸ್ ಟು ಆರ್ ಬರೀತಾ ಇದ್ದೀನಿ. ಅಲ್ಲಿಗೆ ದಿಸ್ ಇಸ್ ದ ರೀಸನ್ ಫಾರ್ ದಿಸ್ ಬಿಲಾಂಗ್ಸ್ ಟು. ಹೌದಾ? ಅಲ್ಲಿಗೆ ವಾಟ್ಸ್ ಯುವರ್ ಕನ್ಕ್ಲೂಷನ್? ಆರ್ ಈಸ್ ರಿಫ್ಲೆಕ್ಸಿವ್. ದೆನ್ ಕಮ್ ಟು ಸಿಮೆಟ್ರಿ. ಎಸ್, ಎಕ್ಸ್ ಕಮ್ ವೈ ಬಿಲಾಂಗ್ಸ್ ಟು ಆರ್ ಅನ್ನೋದು ನಾವೇ ತೊಗೊಂಡ್ಬಿಡ್ತೀವಿ. ಅರ್ಥ ಏನು? ಎಕ್ಸ್ ಮೈನಸ್ ವೈ ಈಸ್ ಆ್ಯನ್ ಇಂಟೀಜರ್. ಆಗ ವೈ ಮೈನಸ್ ಎಕ್ಸು ಇಂಟೀಜರ್ ಆಗುತ್ತೆ ಇಲ್ವಾ? ಸೈನ್ ಚೇಂಜ್ ಆಗುತ್ತೆ ಹೊರತು ಅದು ಇಂಟೀಜರ್ ಆಗುತ್ತೆ. ಅಂದರೆ ಈಸ್ ಆಲ್ಸೋ ಆ್ಯನ್ ಇಂಟೀಜರ್ ಬರೀಬೇಕು ನೀಟಾಗಿ. ಹೆಂಗೆ ಹೇಳ್ತೀರಿ ಸರ್ ನೀವು? ಎಕ್ಸಾಂಪಲ್ ತಗೋ. 10 minus 5. 10 minus 5 again answer 5. 5 is integer. ಅದೇ 10 minus 5 ಇಲ್ಲಿ ತೊಗೊಂಡು ಬಂದಾಗ ಏನಾಗುತ್ತೆ? 5 minus 10. 5 minus 10 ಎಷ್ಟು? -5. ಅಲ್ಲಿಗೆ ಸೈನ್ ಚೇಂಜ್ ಆಯ್ತೆ ಹೊರತು ಇಂಟೀಜರ್ ಬಿಕಮ್ಸ್ ನಾನ್ ಇಂಟೀಜರ್ ಆಗಲಿಲ್ಲ. ನೋಡ್ರಿ, ಇಲ್ಲಿ ಎಕ್ಸ್ 10 ತೊಗೊಂಡು ವೈ 5 ತೊಗೊಂಡಾಗ 5 ಉಳಿಯಿತು, 5 ಇಂಟೀಜರ್. ಇಲ್ಲಿ ಅದೇ 5 ಈ ಕಡೆ ಬಂತು, 10 ಈ ಕಡೆ ಹೋಯ್ತು, -5 ಬಂತು. -5 ಆಲ್ಸೋ ಇಂಟೀಜರ್, ಸೈನ್ ಚೇಂಜ್ ಆಯಿತು. ಆ ಥರ ಯಾವ್ದು ಎಕ್ಸಾಂಪಲ್? ಇದು ಈ ಇಂಪ್ಲೈಸ್ ಆದಮೇಲೆ ಇಲ್ಲಿ ನಮಗೆ ವೈ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಬರೀಬೇಕು. ಆಗ ಆರ್ ಈಸ್ ಸಿಮೆಟ್ರಿಕ್. ಕನ್ಕ್ಲೂಷನ್, ಇಲ್ಲಿ ಆರ್ ಈಸ್ ರಿಫ್ಲೆಕ್ಸಿವ್. ಕನ್ಕ್ಲೂಷನ್ ಬರೀಬೇಕು. ದೆನ್ ಕಮ್ ಟು ಟ್ರಾನ್ಸಿಟಿವಿಟಿ. ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ನೀನೇ ಬರ್ಕೋಬೇಕು. ಅದು ಆರಲ್ಲಿ ಇದೆಯಾ ಇಲ್ಲ ಅಂತ ಹುಡ್ಕಕ್ಕೆ ಹೋಗಬಾರ್ದು. ವೈ ಕಾಮ ಝಡ್ ಅದು ಆರಲ್ಲಿದೆ ಅಂತ ನೀನೇ ಬರ್ಕೊಂಡ್ಬಿಡ್ಬೇಕು. ಇದರ ಮೀನಿಂಗ್ಸ್ ಕೆಳಗಡೆ ಬರೀತಾ ಇದ್ದೀನಿ. ಏನು ಸರ್? ಎಕ್ಸ್ ಮೈನಸ್ ವೈ ಈಸ್ ಆ್ಯನ್ ಇಂಟೀಜರ್. ಯಾವುದ್ರ ಮೀನಿಂಗ್ ಇದು? ಇದರದು. ವೈ ಮೈನಸ್ ಝಡ್ ಈಸ್ ಆ್ಯನ್ ಇಂಟೀಜರ್. ಯಾವುದು ಮೀನಿಂಗ್ ಇದು? ಇದರ ಮೀನಿಂಗ್. ಎಲ್ಲಿ ಕೊಟ್ಟಿದ್ದಾರೆ ಸರ್? ಕ್ವಶನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆಲ್ಫಾಬೆಟ್ ಏನು ಚೇಂಜ್ ಮಾಡ್ತೀವಿ ಅದೇ ಆಲ್ಫಾಬೆಟ್ ಈ ಕಡೆ ಇಲ್ಲಿ ಏನು ಚೇಂಜ್ ಮಾಡ್ತೀವಿ ಇದು ಕೂಡ ಅಲ್ಲಿ ಚೇಂಜ್ ಮಾಡ್ಕೋಬೇಕು. ಹೌದಾ? ಈಗೊಂದು ಕ್ವಶನ್ ಕೇಳ್ತಾ ಇದ್ದೇನೆ. ಇದು ಪಕ್ಕ ಜನರಲ್ ನಾಲೆಡ್ಜ್ ಬೇಸ್ಡ್ ಅಬೌಟ್ ಬೇಸಿಕ್ಸ್ ಆಫ್ ಮ್ಯಾಥ್ಸ್. ಏನು ಸರ್ ಅದು? 2 ನಂಬರ್ಸ್ ಡಿಫ್ರೆನ್ಸ್ ತಗೊಂಡಾಗ ಇಂಟೀಜರ್ ಬಂದಿದೆ, ಮತ್ತು ಆ 2 ಇಂಟೀಜರ್ಸ್ನ ಕೂಡಿದ್ರೆ ಇಂಟೀಜರ್ ಬರಲ್ವಾ? ಖಂಡಿತವಾಗ್ಲೂ ಬರುತ್ತೆ. ಸರ್ ಯಾಕೆ ಕೂಡ್ಬೇಕು ಸರ್? ಇದು ಪಾಯಿಂಟ್. ಇಲ್ಲಿ ನೀವು 2 ಇಂಟೀಜರ್ಸ್ ಆಡ್ ಮಾಡಿದ್ರೆ ಇಂಟೀಜರ್ ಬರುತ್ತಾ ಇಲ್ವಾ ಅಂತ ನಮ್ಮನ್ನು ಕ್ವಶನ್ ಕೇಳ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಯಾಕೆ ಆಡ್ ಮಾಡ್ಬೇಕು ಸರ್? ಆ ಕ್ವಶನ್ಗೆ ಇಲ್ಲಿ ಆನ್ಸರ್ ಮಾಡ್ತಿದ್ರೆ ನೋಡಿ. ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್, ವೈ ಕಾಮ ಝಡ್ ಬಿಲಾಂಗ್ಸ್ ಟು ಆರ್. ದೆನ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಹಿಯರ್? ಎಕ್ಸ್ ಕಾಮ ಝಡ್ ಯು ಆರ್ ಎಕ್ಸ್ಪೆಕ್ಟಿಂಗ್. ದೆನ್ ವಾಟ್ ಈಸ್ ವೈ? ವೈ ಕ್ಯಾನ್ಸಲ್ ಆಗಬೇಕು. ನೋಡಿ, ಇಲ್ಲಿ ಆಡ್ ಮಾಡಿದ್ರೆ ವೈ ಕ್ಯಾನ್ಸಲ್ ಆಗುತ್ತೆ. ಹೆಂಗೆ ಸರ್? -y + 1. ಆಗ ನಿನ್ಗೇನು ಉಳಿತದೆ ಸರ್? ಎಕ್ಸ್ ಕಾಮ ಝಡ್. ಅದು ಮತ್ತೆ ಇಂಟೀಜರ್ ಆದರೆ ಬಿಲಾಂಗ್ಸ್ ಟು ಆರ್ ಬರೆಯೋಣ. ನಾನ್ ಇಂಟೀಜರ್ ಆದರೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೆದು ಆರ್ ಇಸ್ ನಾಟ್ ಟ್ರಾನ್ಸಿಟಿವ್ ಬರೆಯೋಣ. ಅಲ್ಲಿಗೆ ಇವೆರಡನ್ನ ಏನು ಮಾಡ್ತಾ ಇದ್ವಿ? ಆಡಿ. ಅಲ್ಲಿಗೆ ಎಕ್ಸ್ ಮೈನಸ್ ಝಡ್, ಇಂಟೀಜರ್ ಪ್ಲಸ್ ಇಂಟೀಜರ್, ಇವೆರಡು ಆ್ಯಡ್ ಮಾಡಿದಾಗ ವೈ ವೈ ಕ್ಯಾನ್ಸಲ್ ಆಯಿತು. ಮತ್ತು ಇವೆರಡು ಕೂಡ ಆ್ಯಡ್ ಮಾಡಬೇಕಲ್ವಾ? ಇಂಟೀಜರ್ ಪ್ಲಸ್ ಇಂಟೀಜರ್ ಏನಾಗುತ್ತೆ? ಈಸ್ ಆಲ್ಸೋ ಎ ಇಂಟೀಜರ್. ಈಸ್ ಆಲ್ಸೋ ಎ ಇಂಟೀಜರ್. ಹಾಗಾದರೆ ಎಕ್ಸ್ ಕಾಮ ಝಡ್ ಏನಪ್ಪ? 100% ಬಿಲಾಂಗ್ಸ್ ಟು ಆರ್. ಸರ್ ಇಲ್ಲಿ ಯಾಕೆ ಸರ್ ಆ್ಯಡ್ ಮಾಡಿದ್ರೆ ಯಾವತ್ತೂ ಇರಲಿಲ್ಲ. ಎಕ್ಸ್ ಕಾಮ ವೈ ತೊಗೊಂಡೆ, ವೈ ಕಾಮ ಝಡ್ ತೊಗೊಂಡೆ, ನಿನಗೇನೇನು ಕ್ಯಾನ್ಸಲ್ ಆಗಿ ಏನು ಉಳಿಬೇಕು? ಇದರ ಮೀನಿಂಗ್ ಎಲ್ಲಿಂದ ಬಂತು? ಈ ಆರ್ಡರ್ ಪೇರ್. ಇದರ ಮೀನಿಂಗ್ ಎಲ್ಲಿಂದ ಬಂತು? ಈ ಆರ್ಡರ್ ಪೇರ್. ಯಾಕೆ ಆ್ಯಡ್ ಮಾಡಕ್ಕೆ ಹೋದೆ? ವೈ ಕ್ಯಾನ್ಸಲ್ ಆಗಬೇಕು. ನಿನಗೆ ಸರ್ ಟ್ರಾನ್ಸಿಟಿವ್ ಡೆಫಿನೇಷನ್ ನಿನ್ನ ಮೈಂಡಲ್ಲಿದ್ದರೆ ಯಾಕೆ ಆ್ಯಡ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಎಕ್ಸ್ ಕಾಮ ಝಡ್ ಬರಬೇಕಾದ್ರೆ ವೈ ಕ್ಯಾನ್ಸಲ್ ಆಗಬೇಕು.
ಮತ್ತು ಈ ಕಡೆ ಆ್ಯಡ್ ಮಾಡಿದ್ರೆ ಇದು ಆ್ಯಡ್ ಮಾಡಬೇಕಲ್ಲ. ಇದು ಆರ್ ಎಚ್ ಎಸ್ ಇದ್ದಂಗೆ, ಈಸ್ ಅಂದ್ರೆ ಇಸ್ ಈಕ್ವಲ್ ಟು ಇದು ಆರ್ ಎಚ್ ಎಸ್ ಇದ್ದಂಗೆ. ಅದು ಆ್ಯಡ್ ಮಾಡೋದು, ಎರಡು ಇಂಟೀಜರ್ಸ್ ಆ್ಯಡ್ ಮಾಡಿದಾಗ ಮತ್ತೇನು ಬರುತ್ತೆ, ಆಲ್ಸ್ ಇಂಟೀಜರ್. ಸೊ ಎಕ್ಸ್ ಕಮ್ಸ್ ಇಟ್ ಬಿಲಾಂಗ್ಸ್ ಟು ಆರ್. ಅಲ್ಲಿಗೆ ಇದೇನಾಯಿತು, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಇಂಥ ಪ್ರಾಬ್ಲಮ್ಸನ್ನೇ ಆನ್ಯಲ್ ಎಕ್ಸಾಮಲ್ಲೇ ಶೋ ದಟ್ ದ ರಿಲೇಷನ್ ಈಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೇಳಿರ್ತಾನೆ, ನಾಟ್ ಯೂನಿವರ್ಸಲ್. ಯೂನಿವರ್ಸಲ್ ಬೇರೆ, ಈಕ್ವಲೆನ್ಸ್ ರಿಲೇಷನ್ ಬೇರೆ. ಎಕ್ಸಾಮಲ್ಲಿ ಡೆಫಿನೇಷನ್ ಏನಾದರೂ 1 ಮಾರ್ಕ್ ಕೇಳಿದಾಗ ನೀವು ಶತಮೂರ್ಖರು. ಯೂನಿವರ್ಸಲ್ ಕೇಳಿದಾಗ ಈಕ್ವಲೆನ್ಸ್ ರಿಲೇಷನ್ ಡೆಫಿನೇಷನ್ ಬರ್ಕೊಂಡು ಬರೋದು, ಈಕ್ವಲೆನ್ಸ್ ಕೇಳಿದಾಗ ಯೂನಿವರ್ಸಲ್ ಡೆಫಿನೇಷನ್ ರಿಲೇಷನ್ ಬರ್ಕೊಂಡು ಈ ಥರ ಮೆಂಟಲ್ ಎಲ್ಲ ಬಿಹೇವ್ ಮಾಡಬಾರ್ದು. ಈ ಥರ ಆಗ್ತವೆ ಆನ್ಯಲ್ ಎಕ್ಸಾಮ್ಸಲ್ಲಿ. ಅವು ಪ್ರೊನೌನ್ಸಿಯೇಷನ್ ಒಂದೇ ಥರ ಇರೋದಕ್ಕೆ ಸಬ್ಜೆಕ್ಟ್ ಸರಿಯಾಗಿ ಕಳ್ತಿರಲ್ಲ, ಗಟ್ ಮಾಡ್ಕೊಂಡು ಹೋಗಿರ್ತೀವಿ, ಅಲ್ಲಿ ಮುನ್ನ ಹಾಕ್ಕೊಳ್ತೀವಿ ಬಾಯಿ. ಎಸ್, ಇಂಥ ರಿಲೇಷನ್ಸ್ ನಾವು ಇಲ್ಲಿ ಕನ್ಕ್ಲೂಷನ್ ಆರ್ ಈಸ್ ಟ್ರಾನ್ಸಿಟಿವ್. ಅಲ್ಲಿಗೆ ಕ್ವಶನ್ ಇನ್ನೊಂದ್ಸರಿ ನೋಡಿದ್ರೆ ಆರ್ ಈಸ್ ಈಕ್ವಲೆನ್ಸ್ ರಿಲೇಷನ್ ಬರೆದಿರಲೇಬೇಕು ಅಂತ ಸ್ಕೀಮಲ್ಲಿ ಒತ್ತಾಯ ಮಾಡ್ತಾ ಇದ್ದೆ. ದೇರ್ ಫಾರ್ ಆರ್ ಈಸ್ ಅನ್ ಈಕ್ವಲೆನ್ಸ್ ರಿಲೇಷನ್, ಇದು ಬರೀಬೇಕು. ಕೇಳಿದ್ರೆ ಮಾತ್ರ. ಈ ಪ್ರಾಬ್ಲಮ್ ಕೇಳಿಲ್ಲ, ಸೊ ಬಿಟ್ಟಾಕಿ. ಸೊ ನೀಟಾಗಿ ಹಿಂಗೆ ಇರ್ಬೇಕು ಸ್ಟೆಪ್ಸು. ಈ ಥರ ಬಿಟ್ಟು ಸ್ಟೆಪ್ಸ್ ಬೇರೆ ರೀತಿ ಇದ್ದಾಗ ಅದು ಸ್ಕೀಮಲ್ಲಿ ಇರೋದಿಲ್ಲ, ನೀವು ಮಾರ್ಕ್ಸ್ ಲಾಸ್ ಮಾಡ್ಕೊಳ್ತೀರ. ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ನೀಟಾಗಿ ನಾನು ಹೆಂಗೆ ಬರ್ದಿನ ಹಾಗೆ ಬರೆಯೋಕ್ಕೆ ಟ್ರೈ ಮಾಡಿ, ರೀಸನ್ ಸಮೇತ ನೋಡಿ. ರೀಸನ್ ಏನು ನಾನು ಬಿಟ್ಟಂಗೆ ನಾ ಬರ್ದಂಗೆ ಬಿಟ್ಟು ಬೇರೆ ಥರ ಬರೀ ಕೊಡ್ದೆ ನೀನು, ಗೊತ್ತಾಗ್ತಿದ್ಯಾ? ಎಸ್, ದರ್ ಇಸ್ ಎ ವರ್ಡಿಂಗ್ ಪ್ರಾಬ್ಲಮ್ ನಂಬರ್ 12. ಎ ಬಿ ದ ಸೆಟ್ ಆಫ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಎ ಟೌನ್. ಈ ಪ್ರಾಬ್ಲಮ್ ಯಾವುದೊಂದು ಪರ್ಟಿಕ್ಯುಲರ್ ಟೌನಲ್ಲಿ ವಾಸಿಸ್ತಾ ಇರ್ತಕ್ಕಂಥ ಜನರ ಮೇಲೆ ಪ್ರಾಬ್ಲಮ್ ಇದು. ಮತ್ತು ಇನ್ನೇನೇನು ಅನ್ಕೋಬೇಡ್ರಿ, ರಿಲೇಷನ್ಸಲ್ಲೇ ಇದ್ದೀವಿ ನಾವು, ಹೌದಾ? ರಿಲೇಷನ್ ಈಸ್ ಎಕ್ಸ್ ಕಮ್ ವೈ ಸಚ್ ದಟ್ ಎಕ್ಸ್ ಆ್ಯಂಡ್ ವೈ ವರ್ಕ್ ಅಟ್ ಸೇಮ್ ಪ್ಲೇಸ್. ಇಬ್ಬರು ವ್ಯಕ್ತಿಗಳು ಒಂದೇ ಹತ್ರ ಕೆಲಸ ಮಾಡ್ತಿದ್ದಾರೆ ಅನ್ನೋದಿಲ್ಲ ನಾವು ನೋಡಬೇಕು, ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅವ್ರು ಕೊಟ್ಟಿದ್ದಾರೆ, ಬ್ರಾಕೆಟ್ ಕ್ಲೋಸ್ ಮಾಡಬೇಕಿಲ್ಲ ರಿಲೇಷನ್. ಎಸ್, ಫಸ್ಟ್ ಒನ್ ಏನು, ಎಕ್ಸ್ ಕಾಮ ಎಕ್ಸ್ ಇದು. ಆಮೇಲೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಅನ್ನೋದು ಮರೀತಾ ಇದ್ದೇನೆ ಪ್ಲೀಸ್ ಎಲ್ಲದಕ್ಕೂ. ಬಿಫೋರ್ ಸ್ಟಾರ್ಟಿಂಗ್ ಆಫ್ ರಿಫ್ಲೆಕ್ಸ್ ರಿಲೇಷನ್ ಎ ಕಾಮ ಎ ಇರಲಿ, ಎಕ್ಸ್ ಕಾಮ ಎಕ್ಸ್ ಇರಲಿ. ಇಲ್ಲಿ ಎ ಇದ್ರೆ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಅಂತ ತಗೋಬೇಕು, ಎಕ್ಸ್ ಇದ್ರೆ ಎಕ್ಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಅಂತ ತಗೋಬೇಕು. ಅದಕ್ಕೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ನಾನು 4-5 ಪ್ರಾಬ್ಲಮ್ಸ್ ಅಂತ ಹೇಳಲಿಲ್ಲ. ಇದು ಬಿಲಾಂಗ್ಸ್ ಟು ಆರ ಡಸ್ ನಾಟ್ ಬಿಲಾಂಗ್ಸ್ ಟು ಆರ ಅನ್ನೋದು ಈ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿದೆ. ಏನು ಸರ್ ಅದು? ವೈ ತೆಗೆದು ಎಕ್ಸ್ ಅನ್ನು ಹಾಕೋದು. ಎಕ್ಸ್ ಅಂಡ್ ಎಕ್ಸ್ ವರ್ಕ್ ಅಟ್ ಸೇಮ್ ಪ್ಲೇಸ್. ಎಕ್ಸ್ ಅಂಡ್ ಎಕ್ಸ್ ಅನ್ನೋ ವ್ಯಕ್ತಿಗಳು ಬೇರೆನಾ? ಅಲ್ಲ, ಒಬ್ಬನ್ನೇ 2 ಸಲ ಕಂಪೇರ್ ಮಾಡ್ಕೊಳ್ಳೋದು ಅಂದರೆ ಅವನು ಮತ್ತು ಅವನು ಒಂದೇ ಹತ್ರ ಕೆಲಸ ಮಾಡ್ತಾ ಇದ್ದಾನೆ ನಾನು ಸ್ವಲ್ಪ ಕೇಳೋದಕ್ಕೆ ಇರಿಟೇಷನ್ ಆಗಿರ್ಬೋದು, ವಿಚಿತ್ರವಾಗಿರ್ಬೋದು. ಆದರೂ ಕೂಡ ಪ್ಲೀಸ್ ಯು ಶುಡ್ ಬಿ ಕನ್ವೀನಿಯನ್ಸ್ ಟು ಅಂಡರ್ಸ್ಟುಡ್ ದ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ನಿನಗೆ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಷ್ಟೇ ಬೇಕು. ಒಬ್ಬ ವ್ಯಕ್ತಿ ಇಬ್ಬರು ನಂಗೆ ಹೇಳೋದು ದೆವಗಲ್ಕತ ಈ ಥರ ಎಲ್ಲ ಟ್ರೀಟ್ ಮಾಡಬಾರ್ದು. ಎಕ್ಸ್ ಆ್ಯಂಡ್ ವೈ ವರ್ಕ್ ಅಟ್ ಸೇಮ್ ಪ್ಲೇಸ್ ಅಂದಾಗ ಫುಲ್ ಕ್ಲಾರಿಟಿ ಇದೆ. ಎಕ್ಸು ವೈ ಅನ್ನೋ 2 ಡಿಫ್ರೆಂಟ್ ಪರ್ಸನ್ಸ್ ವರ್ಕ್ ಅಟ್ ಸೇಮ್ ಪ್ಲೇಸ್, ಇಸ್ ಇಟ್ ಪಾಸಿಬಲ್? ಮತ್ತು ಎಕ್ಸು ವರ್ಕ್ ಅಟ್ ಸೇಮ್ ಪ್ಲೇಸು ಅಕಾರ್ಡಿಂಗ್ ಟು ಜನರಲ್ ನಾಲೆಡ್ಜ್ ಇಸ್ ಮೀನಿಂಗ್ಲೆಸ್. ಆದರೂ ಕೂಡ ಈ ರಿಲೇಷನ್ಸಲ್ಲಿ ನೀನು ರಿಫ್ಲೆಕ್ಸಿವ್ ಈಸ್ ಮೀನಿಂಗ್ಲೆಸ್ ಅಂತ ಬರೀ ಕೊಡೋದು. ಎಕ್ಸ್ ಆ್ಯಂಡ್ ಎಕ್ಸ್ ವರ್ಕ್ ಅಟ್ ಸೇಮ್ ಪ್ಲೇಸ್ ಅಂದಾಗ ಒಬ್ಬ ವ್ಯಕ್ತಿ ಇನ್ನೊಂದು ಸಲ ಅಸ್ಯೂಮ್ ಮಾಡಿಕೊಂಡು ಒಂದೇ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಸ್ವಲ್ಪ ವಿಚಿತ್ರವಾಗಿರ್ಬೋದು ಇದು. ಅಲ್ಲಿ ಒಬ್ಬ ವ್ಯಕ್ತಿನ 2 ಸಲ ಹೇಳಿ ಅವನು ಮತ್ತು ಅವನು ಹೆಂಗೆ ಒಂದೇ ಹತ್ರ ವರ್ಕ್ ಮಾಡೋದು ಅನ್ನೋದು ನೀನು ಕೇಳೋದಕ್ಕೆ ತಮಾಷೆ ಆಗಿದ್ದರೂ ಕೂಡ ಸಬ್ಜೆಕ್ಟ್ ಅನ್ನೋದು ಸೀರಿಯಸ್ ಆಗಿ ತಗೋಬೇಕು. ಅದು 100% ಬಿಲಾಂಗ್ಸ್ ಟು ಆರ್. ಆ ವ್ಯಕ್ತಿ ಅಲ್ಲೇ ಕೆಲಸ ಮಾಡ್ತಿದ್ದಾನೆ ಅನ್ನೋ ಮೀನಿಂಗ್ ಬರುತ್ತೆ. ಸೊ ಆರ್ ಈಸ್ ರಿಫ್ಲೆಕ್ಸಿವ್. ಕನ್ಕ್ಲೂಷನ್ ಬರೀಲೇಬೇಕು. ಆಗುತ್ತಾ ಆಗಲ್ವ? ಬರೆದು ಬಿಟ್ಟು ಬಂದ್ರೇ ಫುಲ್ ಮಾರ್ಕ್ಸ್ ಸಿಗೋದು ನಿನಗೆ. ಆಮೇಲೆ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್, ಇದು ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಏನು ಗೊತ್ತಾ? ಎಕ್ಸ್ ಆ್ಯಂಡ್ ವೈ ವರ್ಕ್ ಅಟ್ ಸೇಮ್ ಪ್ಲೇಸ್. ಆಮೇಲೆ ವೈ ಆ್ಯಂಡ್ ಎಕ್ಸ್ ಏನಾಗ್ತಾರೆ? ಎಕ್ಸ್ ವೈ ಅನ್ನೋ ವ್ಯಕ್ತಿಗಳು ಒಂದೇ ಊರಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಯಾರಾದರೂ ನಿನಗೆ ಹೇಳಿದ್ಮೇಲೆ ಮತ್ತೆ ನೀನು ಮೆಂಟಲ್ ಕ್ವಶನ್ ವೈ ಆ್ಯಂಡ್ ಎಕ್ಸ್ ಏನು ಮಾಡ್ತಿದ್ದಾರೆ ಅಂತ ಕೇಳ್ತೀಯ? ಎಕ್ಸ್ ಆ್ಯಂಡ್ ವೈ ಅನ್ನೋ 2 ಪರ್ಸನ್ಸ್
ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಯಾರಾದರೂ ನಿನಗೆ ಹೇಳಿದ್ಮೇಲೆ ಮತ್ತೆ ನೀನು ವೈ ಆ್ಯಂಡ್ ಎಕ್ಸ್ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಕೇಳ್ತೀವಿ, ಅದೇ ಮೀನಿಂಗೇ ಬರುತ್ತೆ. ಅಲ್ಲಿಗೆ ವೈ ಆ್ಯಂಡ್ ಎಕ್ಸ್ ಆಲ್ಸೋ ವರ್ಕ್ ಅಟ್ ಸೇಮ್ ಪ್ಲೇಸ್. ಸೇಮ್ ಪ್ಲೇಸ್ ಬೋರ್ಡ್ ಕಾಣ್ತಿರಲ್ಲ, ಪ್ಲೇಸ್ ಇದು ಸೇಮ್ ಪ್ಲೇಸ್. ಹಾಗೇನಾಗುತ್ತೆ, ವೈ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್. ಯಾಕೆ ಸರ್ ಇದು ಇಂಟರ್ಚೇಂಜ್ ಮಾಡ್ಕೊಂಡ್ರೆ ಸಿಮೆಟ್ರಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ಟ್ರಾನ್ಸಿಟಿವಿಟಿ ನೋಡಿಬಿಡೋಣ. ಎಕ್ಸ್ ಕಾಮ ವೈ ನಾವೇ ತಗೋಬೇಕು, ಆಮೇಲೆ ವೈ ಕಾಮ ಝಡ್ ಸಮೇತ ನಾವೇ ತಗೋಬೇಕು. ಎಕ್ಸ್ ಕಾಮ ಝಡ್ ಇರುತ್ತೆ ಇಲ್ವ ಅನ್ನೋದು ಮಾತ್ರ ನಾವು ತಗೋಬಾರ್ದು, ಅದು ಕಂಡೀಷನ್ ಕೇಳಿ ಬರೀಬೇಕು. ಹೇಗೆ ಸರ್? ಎಕ್ಸ್ ಆ್ಯಂಡ್ ವೈ ವರ್ಕ್ ಅಟ್ ಸೇಮ್ ಪ್ಲೇಸ್, ವೈ ಆ್ಯಂಡ್ ಝಡ್ ವರ್ಕ್ ಅಟ್ ಸೇಮ್ ಪ್ಲೇಸ್, ದೆನ್ ಎಕ್ಸ್ ಆ್ಯಂಡ್ ಝಡ್ ವರ್ಕ್ ಅಟ್ ಸೇಮ್ ಪ್ಲೇಸ್ ಇಲ್ವಾ ನೋಡಿಬಿಡೋಣ. ಫಾರ್ ಎಕ್ಸಾಂಪಲ್, ಎಕ್ಸ್ ವೈ ವರ್ಕ್ ಅಟ್ ಬಾಗೇಪಲ್ ಟೌನ್, then it is possible to true y and z work at ಚಿಕ್ಕಬಳ್ಳಾಪುರ. ಯಾಕಂದರೆ ಇಲ್ಲಿ ವೈ ಬಾಗೇಪಲ್ಲಿದ್ದಾನೆ, ಮತ್ತು ಈ ವೈ ಝಡ್ ಚಿಕ್ಕಬಳ್ಳಾಪುರಲ್ಲಿ ಹೆಂಗೆ ಸಾಧ್ಯ? ಈ ಇಬ್ಬರು ವ್ಯಕ್ತಿಗಳು ಸೇಮು. ಹಾಗಾದರೆ ಇವರು ಮುಚ್ಕೊಂಡು ಎಲ್ಲಿರಬೇಕು? ಬಾಗೇಪಲ್ಲಲ್ಲಿ ಇರಬೇಕು ಇವರು ಕೂಡ. ಅಲ್ಲಿಗೆ ಇವರಿಬ್ಬರು ಒಂದತ್ರ ಇರೋಕ್ಕೆ ಸಾಧ್ಯವೇ ಇಲ್ಲ. ವೈ ಇಲ್ಲೂ ಇದೆ, ಇಲ್ಲೂ ಇದೆ. ಆ ಪಾಯಿಂಟ್ ಕ್ಯಾಚ್ ಮಾಡಿ. ಸಪೋಸ್ ಎಕ್ಸ್ ಆ್ಯಂಡ್ ವೈ ವರ್ಕ್ ಅಟ್ ಬ್ಯಾಂಗ್ಳೂರ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ವೈ ಆ್ಯಂಡ್ ಝಡ್ ವರ್ಕ್ ಅಟ್ ದುಬೈ. ಯಾಕೆ ಸರ್? ಎಕ್ಸ್ ಆ್ಯಂಡ್ ವೈ ಅಟ್ ಬ್ಯಾಂಗ್ಳೂರ್ ಅಂದಮೇಲೆ ವೈ ಮುಚ್ಕೊಂಡು ಬೆಂಗಳೂರಲ್ಲಿದ್ದಾನೆ, ಮತ್ತೆ ನೀನು ಸ್ಟಾರ್ಟ್ ಮಾಡಬೇಕಾದ್ರೆ ವೈಯಿಂದಾನೆ ಅವನು ಮತ್ತೆ ಬೆಂಗಳೂರಲ್ಲಿ ದುಬೈಗೆ ಹೋಗಲ್ಲ, ಅವನು ಬೆಂಗಳೂರಲ್ಲೇ ಬಿದ್ದಿರ್ತಾನೆ. ಸೊ ಅದಕ್ಕೋಸ್ಕರ ಇದು ಕೂಡ ಬೆಂಗಳೂರೇ ತಗೋಬೇಕಾಗುತ್ತೆ. ಅಲ್ಲಿಗೆ ಎರಡೂ ಒಂದೇ ಟೌನ್ ಅನ್ನೋದು ಇಂಡೈರೆಕ್ಟಾಗಿ ಮೀನಿಂಗ್ ಆಯಿತು. ಈ ಎರಡೂ ಪೇರು ಒಂದೇ ಟೌನಲ್ಲಿ ಮಾಡಬೇಕು ಅನ್ನೋದು ಬಲವಂತವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಆಗ ಎಕ್ಸ್ ಆ್ಯಂಡ್ ಝಡ್ ಏನಾಯ್ತಪ್ಪ, ಇನ್ನೆಲ್ಲ ಒಂದೇ ಟೌನಲ್ಲಿ ಇದ್ಮೇಲೆ ಈ ವೈನ್ ಬಿಟ್ಬಿಟ್ಟು ಎಕ್ಸ್ ಆ್ಯಂಡ್ ಝಡ್ ತೊಗೊಂಡಾಗ ಅದೇ ಟೌನಲ್ಲಿ ಇರ್ತಾನೆ. ಸೊ ಬಿಲಾಂಗ್ಸ್ ಟು ಆರ್. ಅದು ರೀಸನ್ ಏನು ಬರೀಬೇಕು? ಎಕ್ಸ್ ಆ್ಯಂಡ್ ಝಡ್ ವರ್ಕ್ ಅಟ್ ಸೇಮ್ ಪ್ಲೇಸ್. ಆಬ್ವಿಯಸ್ಲಿ ಇದೊಂದೂರು ಇರಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ವೈ ಕಾಮನ್ ಇದ್ದಾರೆ. ಸೊ ಈ ರೀಸನ್ಸ್ ಚೆನ್ನಾಗಿ ಬರೀಬೇಕು. ನಾನು ಬೋರ್ಡ್ ಮೇಲೆ ರೈಟಿಂಗ್ ನೀಟಾಗಿ ಬಂದಿಲ್ಲ, ಇಲ್ಲಿ ಎಂಡ್ ಬೇರೆ ಆಗ್ತಾ ಇದೆ ಬೋರ್ಡು, ಅದನ್ನು ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಇನ್ನೊಂದ್ಸಲಿ ಓದ್ತೀನಿ, ಏನು ಕಾಣಿಸ್ಲಿಲ್ಬೋದು. ಎಕ್ಸ್ ಕಮ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್ ಆ್ಯಂಡ್ ಎಕ್ಸ್ ವರ್ಕ್ ಅಟ್ ಸೇಮ್ ಪ್ಲೇಸ್, ಆರ್ ಇಸ್ ರಿಫ್ಲೆಕ್ಸ್ 1 ಮಾರ್ಕ್. X comma y belongs to our x is the work at same place, x and y work at same place, then implies y and x also work at same place. Obvious meaning ಅದು. ಆಗ y comma x belongs to, ಅಯ್ಯೋ ಕನ್ಕ್ಲೂಷನ್ ಬರೆಯೋದು ಬಿಟ್ಟಿದ್ದೀನಿ, R is symmetric, ಕಂಪಲ್ಸರಿ ಬರೀಬೇಕು. ನೆಕ್ಸ್ಟ್ ಥರ್ಡ್ ಒನ್, x comma y belongs to y comma z belongs to, x comma y belongs to ಅನ್ನೋದು ಮೀನಿಂಗ್ ಇಲ್ಲಿ ಬರೀಬೇಕು. x and y work at same place, y comma z belongs to ಅನ್ನೋದು ಮೀನಿಂಗ್ ಇಲ್ಲಿ ಬರೀಬೇಕು. ಆಗ y ಬಿಟ್ಟು ಹಾಕಿದರೆ x z ಅದೇ ಮೀನಿಂಗಲ್ಲಿದ್ದರೆ ಏನು, ಆ ಪ್ರಾಬ್ಲಮಲ್ಲಿ ಏನು ಕಂಡೀಷನ್ ಕೊಟ್ಟಾರೋ ಆ ಕಂಡೀಷನಲ್ಲಿದ್ದರೆ ಎಕ್ಸ್ ಝೆಡ್ ಬಿಲಾಂಗ್ಸ್ ಟು ಆರ್ ಬರೀತೀವಿ, ಇಲ್ಲ ಅಂದ್ರೆ ಇಲ್ಲ. ಅಲ್ಲಿಗೆ ಎಕ್ಸ್ ಝೆಡ್ ವರ್ಕ್ ಅಟ್ ಸೇಮ್ ಪ್ಲೇಸ್ ಆಗಲೇಬೇಕು. 2 ಎಕ್ಸಾಂಪಲ್ ನೋಡಿ, ಬಾಗೇಪಲ್ಲಿ ಬೆಂಗಳೂರು ಅಂತ, ಹೌದಾ? ಅಲ್ಲಿಗೆ ಆರ್ ಈಸ್ ಟ್ರಾನ್ಸಿಟಿವ್. ಅಲ್ಲಿಗೆ ಈ ಪ್ರಾಬ್ಲಮ್ಮು ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. ದೆನ್ ಏನಾಗಿರ್ಬೋದು ಇದು? ದೇರ್ ಫಾರ್ ಆರ್ ಈಸ್ ಆ್ಯನ್ ಈಕ್ವಲೆನ್ಸ್ ರಿಲೇಷನ್, ನಾಟ್ ಯೂನಿವರ್ಸಲ್ ರಿಲೇಷನ್. ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಅದು ಕ್ವಶನ್ ಪೇಪರಲ್ಲಿ ಏನಾದರೂ ಕೇಳಿ ನೀನು ಬರೀ ರಿಫ್ಲೆಕ್ಸ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಬರ್ಕೊಂಡು ಬಂದುಬಿಟ್ಟು ನಾನು ಈಕ್ವಲೆನ್ಸ್ ರಿಲೇಷನ್ ಬರೋದಿಲ್ಲ ಅಂದರೆ ಬಹುಶಃ ಸ್ಕೀಮಲ್ಲಿ 1 ಮಾರ್ಕ್ ಕಟ್ ಮಾಡೋಕ್ಕೆ ಕೇಳಿದ್ರು ತಪ್ಪಿಲ್ಲ. ರೀಸನ್ಸ್ ಹಿಂಗೆ ಇರಬೇಕು ನೋಡಿ. ಎರಡು ಸಿಮೆಟ್ರಿಕ್ಗೆ ಟ್ರಾನ್ಸಿಟಿವಿಟಿಗೆ ಹೆಡ್ಡಿಂಗ್ ಬರೋದಿಲ್ಲ, ನೀವು ಬರ್ಕೋಬೇಕು. ಇವು ಆರ್ಡರ್ ಪೇರ್ಸ್ ಎಲ್ಲೂ ನಾವು ನೋಡಿದಿರೋ ತೊಗೊಂಡ್ಬಿಡ್ತೀವಿ, ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಲ್ಲ ಕ್ವಶನಲ್ಲಿ. ಅದರ ಮೀನಿಂಗ್ಸ್ ಕೂಡ ಇಲ್ಲಿ ಬರ್ಕೊಂಡ್ಬಿಡ್ತೀವಿ. ಆಮೇಲೆ ವೈ ಹೊರಟೋದ್ಮೇಲೆ ಬರೋ ಮೀನಿಂಗು ಟ್ರೂ ಆದರೆ ಬಿಲಾಂಗ್ಸ್ ಟು ಆರ್ ಬರಿತೀವಿ, ಫಾಲ್ಸ್ ಆದರೆ ವೈ ಹೊರಟೋದ್ಮೇಲೆ ಎಕ್ಸ್ ಝಡ್ಗೆ ಇರ್ತಕ್ಕಂಥ ಮೀನಿಂಗು ಇಫ್ ಇಟ್ ಈಸ್ ಮೀನಿಂಗ್ಫುಲ್ ಆರ್ ಇಸ್ ಟ್ರಾನ್ಸಿಟಿವ್, ಇಫ್ ಇಟ್ ಈಸ್ ಮೀನಿಂಗ್ಲೆಸ್ ಆರ್ ಇಸ್ ನಾಟ್ ಟ್ರಾನ್ಸಿಟಿವ್, ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಬರಿತೀವಿ. ಅಲ್ಲಿಗೆ ನೀನು ಬರೆಯೋ ಕನ್ಕ್ಲೂಷನ್ಗೆ ಈ ಬಿಲಾಂಗ್ಸ್ ಟು ತುಂಬ ಲಿಂಕ್ ಇದೆ. ಇಲ್ಲಿ ತಪ್ಪು ಬರೋದು ಇಲ್ಲಿ ಕರೆಕ್ಟ್ ಮಾಡೋದು, ಇಲ್ಲಿ ಕರೆಕ್ಟ್ ಮಾಡಿ ಇಲ್ಲಿ ತಪ್ಪು ಬರೀದು, ಅವಾಗ ಕಟ್ ಮಾಡ್ತಾನೆ ಮಾರ್ಕ್ಸ್. ಮುಲಾಜೆ ಇಲ್ಲ, ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಎಸ್, ದರ್ ಇಸ್ ಅ ಪ್ರಾಬ್ಲಮ್ ನಂಬರ್ 13. ಸಿಮಿಲರ್ ಪ್ರಾಬ್ಲಮ್ಮು ಅಸೈನ್ಮೆಂಟು ನೀವೇ ಮಾಡ್ಕೋಬೇಕು. ಎ ವಿತ್ ಅ ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಎಕ್ಸ್ ಆ್ಯಂಡ್ ವೈ ಆರ್ ವರ್ಕ್ ಅಟ್ ಸೇಮ್ ಪ್ಲೇಸ್ ಅಂತಿತ್ತು. ಇವಾಗ ಲಿವಿಂಗ್ ಅಟ್ ಸೇಮ್ ಪ್ಲೇಸ್, ನಥಿಂಗ್ ಡಿಫರೆನ್ಸ್. ಇಬ್ಬರು ವ್ಯಕ್ತಿಗಳು ಒಂದತ್ರ ಕೆಲಸ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಒಂದತ್ರ ಬದುಕಲೇಬೇಕು. ಲೈವ್ ಅಂತ ಓದಬಾರ್ದು, ಲಿವ್ ಅಂತ ಓದಬೇಕು. LIVE. ಗೇಮ್ಸ್ಗಾದರೆ ಲೈವ್ ಅಂತೀವಿ. ನಾವೀಗ ಜನಪ್ರತಿನಿಧಿಗಳ ಮೇಲೆ ನಾವು ವರ್ಡ್ ಯೂಸ್ ಮಾಡ್ತಿರೋದು ಹಿಂಗೆ ಲಿವಿಂಗ್ ಅಥವಾ ಲಿವ್.
ನೀವು ಲೀವ್ ಅಂತಲೇ ಬರೀಬೇಕು, ಲೀವ್ ಅಂತಲೇ ಹೊತ್ತಬೇಕಾಗುತ್ತೆ. ನಮಗೇನು ಎಲ್ಲಿ ಓರಲ್ ಪ್ರೋಗ್ರಾಮ್ ಇಲ್ಲ, ಬಿಟ್ಟಾಕ್ರೆ ಹೆಂಗಾದರೂ ಬರ್ಕೊಳ್ಳಿಲ್ಲ. ಬಟ್ ಎಕ್ಸ್ ಆ್ಯಂಡ್ ವೈ ವರ್ಕ್ ಅಟ್ ಸೇಮ್ ಪ್ಲೇಸ್ಗೆ, ಎಕ್ಸ್ ಆ್ಯಂಡ್ ವೈ ಲಿವಿಂಗ್ ಅಟ್ ಸೇಮ್ ಪ್ಲೇಸ್ಗೆ ನಥಿಂಗ್ ಡಿಫರೆನ್ಸ್. ಅವರು ಒಂದತ್ರ ಕೆಲಸ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಒಂದತ್ರ ಬದುಕಲೇಬೇಕು. ಎಕ್ಸ್ ಕಾಮ ವೈ ಲಿವಿಂಗ್ ವರ್ಕ್ ಅಟ್ ಸೇಮ್ ಪ್ಲೇಸ್. ಹಾಗಾದರೆ ಎಕ್ಸ್ ಕಾಮ ವೈ ಲಿವಿಂಗ್ ಅಟ್ ಸೇಮ್ ಪ್ಲೇಸ್, ಅವರು ಬದುಕಿದ್ದೇ ಕೆಲಸ ಮಾಡ್ತಾರೆ, ಸತ್ತೋಗ್ಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ. ಸೊ ಅಲ್ಲಿಗೆ ಪ್ರೀವಿಯಸ್ 12th ಪ್ರಾಬ್ಲಮಲ್ಲಿ ವರ್ಕ್ ಅಟ್ ಸೇಮ್ ಪ್ಲೇಸ್ ಅಂತ ಏನಿದೆಯೋ ಅದೆಲ್ಲ ರೀಪ್ಲೇಸ್ ಮಾಡಿ ಲಿವ್ ಇನ್ ದ ಸೇಮ್ ಪ್ಲೇಸ್ ಅಥವಾ ಲಿವಿಂಗ್ ಇನ್ ದ ಸೇಮ್ ಪ್ಲೇಸ್, LIV ಲೀವ್ನ ಲಿವಿಂಗ್ ಕೂಡ ಬರೀಬೋದು. ಬಟ್ ಯಾಕೆ ಬಂದಿದ್ದು ರಾಮಾಯಣ ಕ್ವಶನಲ್ಲಿ ಹೆಂಗಿದ್ರೆ ಹಂಗೆ ಬರೆಯೋದು. ಅಲ್ಲಿಗೆ ನಥಿಂಗ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಬ್ಲಮ್ ನಂಬರ್ 12 ಆ್ಯಂಡ್ 13. 12ಅಲ್ಲಿ ಎಲ್ಲೆಲ್ಲಿ ವರ್ಕ್ ಅಟ್ ಸೇಮ್ ಪ್ಲೇಸ್ ಬರೀತೋ, 13ಅಲ್ಲಿ ಲಿವಿಂಗ್ ಅಟ್ ಸೇಮ್ ಪ್ಲೇಸ್ ಅಂತ ಬರ್ಕೊಂಡ್ರೆ ಇದು ಕೂಡ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಅಸೈನ್ಮೆಂಟ್ ಇದು ಸೇಮ್ 12th ಪ್ರಾಬ್ಲಮಲ್ಲಿ ವರ್ಕ್ ಅಟ್ ಎಕ್ಸ್ ಆ್ಯಂಡ್ ವೈ ವರ್ಕ್ ಅಟ್ ಸೇಮ್ ಪ್ಲೇಸ್ ಅಂತ ಬರೋಗೆ ಬದಲು ಎಕ್ಸ್ ಆ್ಯಂಡ್ ವೈ ಲಿವಿಂಗ್ ಅಟ್ ಸೇಮ್ ಪ್ಲೇಸ್ ಅಂತ ಬರೆದ್ರೆ ಆಯಿತು. ಎಸ್, ದರ್ ಇಸ್ ಅನದರ್ ಪ್ರಾಬ್ಲಮ್ ನಂಬರ್ 14. ಸ್ವಲ್ಪ ಪಾಠ ಕೇಳಿದ್ರೆ ಆನ್ಸರ್ ಮಾಡೋಕ್ಕಾಗುವಂಥದ್ದು, ಈಗಲೇ ಹೇಳ್ತಾ ಇದ್ದೇನೆ. 13, 12, 13th ಪ್ರಾಬ್ಲಮ್ ಅಷ್ಟು ಈಸಿಯಾಗಿಲ್ಲ, ಒಂದು ಹತ್ರ ಎಡ್ವರ್ಟ್ ಆಗ್ತೀರಾ. ಎಸ್, ಎಕ್ಸ್ ಈಸ್ ಎಕ್ಸಾಕ್ಟ್ಲಿ 7 centimeters ಟಾಲರ್ ದ್ಯಾನ್ ವೈ. ನೆನಪಿರಲಿ, ಎಕ್ಸ್ ಅನ್ನೋ ವ್ಯಕ್ತಿ 10 centimeters ಇದ್ದರೆ ವೈ ಅನ್ನೋ ವ್ಯಕ್ತಿ 3 centimeters ಇರಬೇಕು. ಆಗ ಡಿಫ್ರೆನ್ಸ್ ಎಷ್ಟಪ್ಪ? 7. ಹೆಚ್ಚು ಕಡಿಮೆ ಇರೋಂಗಿಲ್ಲ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲ 3 ವ್ಯಕ್ತಿಗಳದ್ದು ಪ್ರಾಬ್ಲಮ್ ಚೆನ್ನಾಗಿ ಅರ್ಥ ಆಗೋದಕ್ಕೆ ಹೈಟು ನಾನೇ ಫಿಕ್ಸ್ ಮಾಡಾಕ್ತೀನಿ. ಇವನು 27 centimeters ಇದ್ದರೆ ಇವನು 20 ಇರ್ತಾನೆ, ಇವನು 30 ಇರ್ತಾನೆ. ಎಕ್ಸ್ ಈಸ್ 7 centimeters ಟಾಲರ್ ದ್ಯಾನ್ ವೈ. ಎಕ್ಸಾಂಪಲ್ ಅಷ್ಟೇ ಇದು. ಪ್ರಾಬ್ಲಮ್ ಚೆನ್ನಾಗಿ ಅರ್ಥ ಮಾಡೋಕ್ಕೆ ಎಕ್ಸಾಂಪಲ್ ತೊಗೊಂಡು ನೀನು ಈ ಎಕ್ಸಾಂಪಲ್ ಎಲ್ಲಾದ್ರು ಬರ್ಕೊಂಡು ಬಂದ್ಬಿಡಂತ ಎಕ್ಸಾಮಲ್ಲಿ. ವೈ ಈಸ್ ಟಾಲರ್ ದ್ಯಾನ್ ಝೆಡ್. ಟಾಲ್ ಲಂಬು, ಶಾರ್ಟ್ ಚೋಟ, ಗೊತ್ತಿರೋದೆ ನಿಮಗೆ, ಹೌದಾ? ಯಾಕೆ ಇಲ್ಲಿ 7 ಡಿಫ್ರೆನ್ಸ್ ತೊಗೊಂಡಿದ್ದೀನಿ? ಎಕ್ಸಾಕ್ಟ್ಲಿ ಅಂತ ಮೀನಿಂಗ್ ಇದೆ. ಸೊ ಈ ಎಕ್ಸಾಂಪಲ್ಲು ಯಾರು ಪಕ್ಕದಲ್ಲಿ ಬರ್ಕೊಳ್ತಾರೋ ಅವರಿಗೆ ಪ್ರಾಬ್ಲಮ್ ಅಷ್ಟೇ ಚೆನ್ನಾಗಿ ಅರ್ಥ ಆಗುತ್ತೆ. ಏನಾಗುತ್ತೋ ನೋಡಿ ಸರ್. ಈಗ ವಾಟ್ ಈಸ್ ಫಸ್ಟ್ ಒನ್? ರಿಫ್ಲೆಕ್ಸು. ರಿಫ್ಲೆಕ್ಸಿಗೆ ಏನಪ್ಪ ಮಾಡ್ತಾ ಇದ್ವಿ? ವೈ ತೆಗೆದು ಎಕ್ಸ್ ಆಗ್ತಾ ಇದ್ವಿ. ಹಾಕ್ಬಿಟ್ಟು ಬಿಲಾಂಗ್ಸ್ ಟು ಆರ ಡಸ್ ನಾಟ್ ಬಿಲಾಂಗ್ಸ್ ಟು ಆರ ವೆಯ್ಟ್ ಮಾಡಿ ಬರೀತೀವಿ. ಇಷ್ಟ ಬಂದಂಗೆ ಬರೆಯಲ್ಲ, ಅಲ್ಲೇ ಹೊರಟೋಗೋದು ನಾವು. ರಾಂಗ್ ಆನ್ಸರು. ಈ ವೈ ತೆಗೆದು ಎಕ್ಸ್ ಹಾಕಿದ್ವಲ್ಲ, ಅದೇ ಕೆಲಸ ಇಲ್ಲಿ ಮಾಡೋಣ. ವೈ ತೆಗೆದು ಎಕ್ಸ್ ಹಾಕಿದಾಗ ಎಕ್ಸ್ ಈಸ್ ಎಕ್ಸಾಕ್ಟ್ಲಿ 7 centimeters ಟಾಲರ್ ದ್ಯಾನ್ ಎಕ್ಸ್. ಅದೆಂಗದು? ಎಕ್ಸ್ ಅನ್ನೋ ವ್ಯಕ್ತಿ ಅವನಷ್ಟಿಗೆ ಅವನಿಗೆ 7 centimeters ಹೆಂಗೆ ಟಾಲರ್ ಇರ್ತಾನೆ? ಈಗ ನೀನೇ 7 centimeters ಉದ್ದ ಅಂದರೆ ಏನಾದರೂ ಅರ್ಥ ಇದೆಯಾ? ನೀನೇ 7 centimeters ಉದ್ದ ಇದೆಯಾ ಅಂದರೆ ಇಟ್ ಈಸ್ ಎ ಮೀನಿಂಗ್ಲೆಸ್, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ರೀಸನ್, ಎಕ್ಸ್ ಕೆನಾಟ್ ಬಿ ಎಕ್ಸಾಕ್ಟ್ಲಿ 7 centimeters ಟಾಲರ್ ದ್ಯಾನ್ ಎಕ್ಸ್. ಸಾಧ್ಯವೇ ಇಲ್ಲ. ಎಕ್ಸ್ ಕೆನಾಟ್ ಬಿ ಎಕ್ಸಾಕ್ಟ್ಲಿ 7 centimeters ಟಾಲರ್ ದ್ಯಾನ್ ಎಕ್ಸ್ ಅನ್ನೋದು ಮೀನಿಂಗ್ಲೆಸ್ಸು. ಅದಕ್ಕೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಬರೋಣ. ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಇದೆಯೇ ಇಲ್ವಾ ನೋಡಬಾರ್ದು, ತೊಗೊಂಡ್ಬಿಡ್ಬೇಕು. ಆದರೆ ಮೀನಿಂಗ್ ಏನು ಗೊತ್ತಾ? ಎಕ್ಸ್ ಈಸ್ ಎಕ್ಸಾಕ್ಟ್ಲಿ 7 centimeters ಟಾಲರ್ ದ್ಯಾನ್ ವೈ. ಹೌದಾ? ಆಗ ವೈ ಏನಾಗ್ತಾನೆ ಅನ್ನೋದು ಇಲ್ಲೇ ಇದೆ. ಎಕ್ಸ್ ಎಕ್ಸಾಕ್ಟ್ಲಿ 7 centimeters ಟಾಲರ್ ದ್ಯಾನ್ ವೈ ಅನ್ನೋದು ಕ್ಲಿಯರ್ ಆಗಿದೆ ಇಲ್ಲಿ. ಆದರೆ ವೈ ಅನ್ನೋನು ಮತ್ತೆ ಎಕ್ಸ್ಗೆ ಟಾಲರ್ ದ್ಯಾನ್ 7 ಆಗ್ತಾನ, ಅಂದರೆ 34 centimeters ಆಗ್ಬಿಡ್ತಾನ ಲೈನಿಂದ ಲೈನಿಗೆ ಬರೋಷ್ಟಲ್ಲಿ. ಹೆಂಗೆ y is equal to 20 becomes y is equal to 34 centimeters? Is it possible? No. 20 centimeters ಇರ್ತಕ್ಕಂಥ ವ್ಯಕ್ತಿ ಇದ್ದಕ್ಕಿದ್ದಂಗೆ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ತಾ ಯಾಕೆ 34ಗೆ ಹೋಗ್ತಾನೆ? 34 ಯಾಕೆ ಬಂತು ಸರ್ ಇಲ್ಲಿ? ಹೌದು, ಈಗ y ಈಸ್ ಎಕ್ಸಾಕ್ಟ್ಲಿ 7 centimeters ಟಾಲರ್ ದ್ಯಾನ್ ಎಕ್ಸ್ ಅಂದಾಗ ಇದಕ್ಕಿಂತ y 7 centimeters ಜಾಸ್ತಿ ಇರಬೇಕಾಗೋದು 34 ಆಗೋದು. ಅದಕ್ಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ y cannot be taller than
ಎಕ್ಸ್ ಅಂತ ಬರೆದ್ರೆ ಸಾಕು. ನನಗೆ ಬೋರ್ಡ್ ಪ್ರಾಬ್ಲಮ್ಮು ಶಾರ್ಟಾಗಿ ಬರೀತಾ ಇದ್ದೀನಿ. ನೀನು ಎಕ್ಸಾಕ್ಟಾಗಿ ಬರೀಬೇಕು ನೋಟ್ಸಲ್ಲ ಅಂದರೆ ವೈ ಕೆನಾಟ್ ಬಿ ಎಕ್ಸಾಕ್ಟ್ಲಿ 7 centimeters ಟಾಲರ್ ದ್ಯಾನ್ ಎಕ್ಸ್ ಅಂತ ಬರ್ಕೋಬೋದು. ನಾನಿಲ್ಲಿ ಏನು ಸಬ್ಜೆಕ್ಟ್ ಅರ್ಥ ಮಾಡಕ್ಕೆ ಬರೀಬೇಕದು. ಇವೆರಡೂ ರೀಸನ್ಸ್ ಆದಮೇಲೆ ನಾವು ವೈ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರೀತೀವಿ. ಎಕ್ಸ್ ಅನ್ನೋನು 7 centimeters ವೈಗಿಂತ ಉದ್ದಾನಂತೆ ಬರೆದಿದ್ದೀನಿ. ಮತ್ತು ವೈ ಅನ್ನೋನು ಎಕ್ಸ್ಗಿಂತ 7 centimeters ಹೆಂಗೆ ಉದ್ದ ಆಗ್ತಾನೆ? ಆಗಲ್ಲ. ಅದಕ್ಕೆ ಕೆನಾಟ್. ಅದು ಆಗಲ್ಲ ಅನ್ನೋದಕ್ಕೆ ಡಸ್ ನಾಟ್ ಬಿಲಾಂಗ್ಸ್ ಟು. ಈ ಡಸ್ ನಾಟ್ ಬಿಲಾಂಗ್ಸ್ ಟು ಅಂತ ಅಂದಿದ್ದಕ್ಕೆ ಆರ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಬರೀಬೇಕು. ಅಲ್ಲಿಗೆ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೋಡಿ ಇಲ್ಲಿ ಕನ್ಕ್ಲೂಷನ್ ಬರ್ತಿದ್ದೀನಿ, ಇಲ್ಲಿ ಬರ್ತಿದ್ದೀನಿ. ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್, ಆರ್ ಈಸ್ ನಾಟ್ ಸಿಮೆಟ್ರಿಕ್. ದೆನ್ ವಾಟ್ ಅಬೌಟ್ ಟ್ರಾನ್ಸಿಟಿವಿಟಿ ನೋಡ್ಬಿಡೋಣ. ಪ್ಲೀಸ್ ಲಿಸನ್ ಕೇರ್ಫುಲ್. ಟ್ರಾನ್ಸಿಟಿವಿಟಿಲಿ ಇಲ್ಲೇ ಅರ್ಥ ಮಾಡಿಸ್ಬಿಡ್ತಾನೆ ಆಗುತ್ತಾ ಇಲ್ವಾ ಅಂತ. ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್. ಯಾಕಪ್ಪ? ಅವ್ರಿಗೆ ಹೈಟ್ ಡಿಫ್ರೆನ್ಸ್ 7 ಇರಬೇಕಾಗಿರೋದಷ್ಟು 7 ಅದಕ್ಕೆ ಬಿಲಾಂಗ್ಸ್ ಟು ಆರ್. ಅಲ್ಲಿಗೆ ಎಕ್ಸ್ ಈಸ್ ಎಕ್ಸಾಕ್ಟ್ಲಿ 7 centimeters ಟಾಲರ್ ದೆನ್ ವೈ. ಆಮೇಲೆ ವೈ ಝಡ್ ಬಿಲಾಂಗ್ಸ್ ಟು ಆರ್ ಏನಪ್ಪ ಅರ್ಥ? ಆಗ ವೈ ಈಸ್ ಎಕ್ಸಾಕ್ಟ್ಲಿ 7 centimeters ಟಾಲರ್ ದೆನ್ ಝಡ್. ಎಕ್ಸ್ಗೆ ವೈಗೆ 7 centimeters ಡಿಫರೆನ್ಸು, ವೈಗೆ ಝಡ್ಗೆ 7 centimeters ಡಿಫರೆನ್ಸು. ಆಗ ಎಕ್ಸ್ ಝಡ್ಗೆ ಎಷ್ಟಿರ್ಬೋದು? 14 centimeters ಬರುತ್ತೆ, ಬಟ್ ನಾಟ್ 7. ಅವನು ಎಕ್ಸಾಕ್ಟ್ಲಿ 7 ಬರಬೇಕು ಅಂತ ಇದ್ದಾನೆ. ಎಕ್ಸು ವೈಗೆ ಹೈಟ್ ಡಿಫರೆನ್ಸ್ 7 centimeters. ವೈ ಝಡ್ಗೆ ಆಲ್ಸೋ 7 centimeters. ಇಲ್ಲಿ ಏನು ನಾನು ಡಿಟೋ ಹಾಕಿದ್ದೀನಿ. ಬರ್ಕೊಳ್ಳೋಕೆ ಅನಾನುಕೂಲ ಆಗುತ್ತೇನೋ? ಪ್ಲೀಸ್ ನೋಟ್ಸ್ ಬರ್ಕೊಳ್ಳೋಕೆ ಡಿಸ್ಟರ್ಬ್ ಆಗುತ್ತೆ, ಹಂಗೆ ಬರೀತೀನಿ ನೀಟಾಗಿ. ಏನು ಮೀನಿಂಗು? ಎಕ್ಸ್ ಈಸ್ ಎಕ್ಸಾಕ್ಟ್ಲಿ 7 centimeters ಟಾಲರ್ ದ್ಯಾನ್ ವೈ. ಫುಲ್ ಸೆಂಟೆನ್ಸ್ ಬರ್ಕೋಬೇಕು. ಇಲ್ಲಿ ಕಾಣಿಸದೇ ಇದ್ರು ಕೂಡ ಎಕ್ಸ್ ಇಸ್ ಎಕ್ಸಾಕ್ಟ್ಲಿ 7 centimeters ಟಾಲರ್ ದ್ಯಾನ್ ವೈ ಅಲ್ಲೇ ಇದೆ. ಇನ್ನೇನು ಕಾಪಿ ಮಾಡಿದ್ರೆ ಆಯಿತು. ಆಮೇಲೆ ವೈ ಈಸ್ ಎಕ್ಸಾಕ್ಟ್ಲಿ 7 centimeters ಟಾಲರ್ ದ್ಯಾನ್ ಬೈ ಝಡ್. ಇದರ ಅರ್ಥ ಇದು. ಈಗ ಇದರ ಮೀನಿಂಗು ಎಕ್ಸ್ ಝಡ್ ಆರಲ್ಲಿ ಬರೋ ಥರ ಬರಬೇಕು. ಅಂದರೆ ವೈ ತೆಗೆದು ಬಿಡಬೇಕು. ಅಲ್ಲಿಗೆ ಎಕ್ಸ್ ಕೆನಾಟ್ ಬಿ ಎಕ್ಸಾಕ್ಟ್ಲಿ 7 centimeters ಟಾಲರ್ ದ್ಯಾನ್ ಝಡ್. ಟಾಲ್ ನಿಜ, ಆದರೆ 7 centimetersಗಿಂತ ಜಾಸ್ತಿ ಆಗಿಬಿಡ್ತಾನೆ. ಇವನಿಗೂ ಹೈಟ್ ಡಿಫ್ರೆನ್ಸ್ ಎಷ್ಟು? 14 centimeters ಆಯಿತು. ಯಾರ್ಯಾರಿಗೆ? ಎಕ್ಸ್ ಝಡ್ಗೆ. ಅವನೇನು ಹೇಳ್ತಾನೆ? ಎಕ್ಸಾಕ್ಟ್ಲಿ 7 ಇರಬೇಕು ಅಂತ ಹೇಳ್ತಾನೆ ಒಬ್ಬೊಬ್ಬರಿಗೆ. ಆಗ ಯಾಕೆ ಕೆನಾಟ್ ಬಿ ಬಂತು? ಎಕ್ಸ್ ವೈಗೆ 14, ವೈ ಝಡ್ಗೆ ಎಕ್ಸ್ ವೈಗೆ 7 ಡಿಫ್ರೆನ್ಸ್, ವೈ ಝಡ್ಗೆ 7 ಡಿಫ್ರೆನ್ಸ್, ಎಕ್ಸ್ ಝಡ್ಗೆ ಬರೋಷ್ಟು ಡಿಫ್ರೆನ್ಸ್ ಎಷ್ಟು? 14 ಆಯಿತು. ಅವ್ರ ಪ್ರಾಬ್ಲಮಲ್ಲಿ ಏನು ಹೇಳ್ತಾರೆ? ಎಕ್ಸಾಕ್ಟ್ಲಿ 7 ಇರಬೇಕಂತ. ಅಲ್ಲಿಗೆ ಇಲ್ಲಿ 7 ಬರ್ತಾ ಇಲ್ಲ, 14 ಬರ್ತಾ ಇದೆ. ಸೊ ಅದಕ್ಕೆ ಎಕ್ಸ್ ಕೆನಾಟ್ ಬಿ ಎಕ್ಸಾಕ್ಟ್ಲಿ 7 centimeters ಟಾಲರ್ ದನ್ ಝಡ್. ಆವಾಗ ಏನಾಗುತ್ತೆ? ಎಕ್ಸ್ ಝಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಈ ಮೀನಿಂಗು ಕೆಟ್ಟಿದ್ದಕ್ಕೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರ್ದೆ. ಈ ಮೀನಿಂಗ್ ಏನಾದ್ರು ಎಕ್ಸಾಕ್ಟ್ಲಿ 7 centimeters ಬ್ಯಾಲೆನ್ಸ್ ಆಗಿದ್ದರೆ ಎಕ್ಸ್ ಝಡ್ಗೆ ನಾನು ಇಲ್ಲಿ ಬಿಲಾಂಗ್ಸ್ ಟು ಆರ್ ಬರೀತಿದ್ದೆ. ಆವಾಗ ಆರ್ ಇಸ್ ಟ್ರಾನ್ಸಿಟಿವ್ ಬರೀತಿದ್ದೆ. ಬಟ್ ಈಗ ಆಗಲಿಲ್ಲ. ದೇರ್ ಫಾರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವಿಟಿ. ನೋಡಿ, ಟ್ರಾನ್ಸಿಟಿವಿಟಿ ಆಗಲಿಲ್ಲ, ಸಿಮೆಟ್ರಿಕ್ ಆಗಲಿಲ್ಲ, ಏನು ರಿಫ್ಲೆಕ್ಸಿವ್ ಆಗಲಿಲ್ಲ, 3 ಆಗಲಿಲ್ಲ. ಈ ಪ್ರಾಬ್ಲಮ್ಮು ತುಂಬ ಚೆನ್ನಾಗಿದೆ. ಸೊ ಪಕ್ಕದಲ್ಲಿ ಒಂದು ಎಕ್ಸಾಂಪಲ್ ಬರ್ಕೊಂಡ್ರೆ ನೀನು ಚೆನ್ನಾಗಿ ಅರ್ಥ ಆಗೋದು. ಬಟ್ ಅದೇ ಎಕ್ಸಾಂಪಲ್ ಬರೆದ್ಬಿಟ್ಟು ಬರ್ಬೋದು. ನಿನ್ನ ರೆಫರೆನ್ಸ್ಗೆ ಒಂದು ಎಕ್ಸಾಂಪಲ್ ಬರ್ಬೋದು. ಎಕ್ಸ್ ಅನ್ನೋ 20 centimeters ಇರ್ತಾನೆ, ವೈ ಅನ್ನೋ 20 centimeters ಇರ್ತಾನೆ, ಝಡ್ ಅನ್ನೋ 13 centimeters ಇರ್ತಾನೆ. నాకు ಪ್ರಾಬ್ಲಮ್ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಆ ಬೇಸಿಸ್ ಮೇಲೆ ನಾವು ವರ್ಡಿಂಗ್ಸ್ ಎಲ್ಲ ಬರ್ಕೊಂಡು ಬರಬೇಕು. ಸೊ ಹೀಗೆ ಇರಬೇಕು ನೋಡಿ, ಆರೋ ಮಾರ್ಕ್ಸ್ ಹಿಂಗೆ ಇರಬೇಕು. ನಾನು ಹೆಂಗೆ ಮೇಂಟೈನ್ ಮಾಡಿದ್ರೆ ಹಾಗಿದ್ರೆ ಮಾತ್ರ ಸ್ಕೀಮ್ ಪ್ರಕಾರ ನಮ್ಮ ಆನ್ಸರ್ ಇರುತ್ತೆ. ಅವನು ಈಸಿಯಾಗಿ ಮಾರ್ಕ್ಸ್ ಕೊಟ್ಕೊಂಡು ಹೋಗ್ತಾನೆ. ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ಆಸ್ ವಿ ಯುವರ್ ವಿಶ್ ಎಲ್ಲ ಬರೆಯಂಗಿಲ್ಲ ಇದರಲ್ಲಿ ಸ್ಟೆಪ್ಸ್. ಎಸ್, ದೆರ್ ಇಸ್ ಎ ಪ್ರಾಬ್ಲಮ್ ಆನ್ ದ ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ರಿಲೇಷನ್ ಇಸ್ ಡಿಫೈನ್ಡ್ ಆಸ್ X is a wife of Y. So don't take it as a comedy. Take it seriously for 3 marks question. Transitivity explain ಮಾಡುವಾಗ ನೀನು ಒಂದು 40 to 60 seconds ಪ್ರಪಂಚ ಎಲ್ಲ ಮರೆತು ಇಲ್ಲಿದ್ದರೆ ಆ ಟ್ರಾನ್ಸಿಟಿವಿಟಿ ಅರ್ಥ ಆಗುತ್ತೆ ಪ್ರಾಬ್ಲಮ್ಗೆ. ಇಲ್ಲ ಅಂದರೆ ತಪ್ಪು ಮಾಡ್ತೀರಾ. ಎಕ್ಸ್ ಇದೆಲ್ಲರಿಗೂ ಗೊತ್ತು. ವೈ ತೆಗೆದು ಎಕ್ಸ್ ಆಗಬೇಕು, ರಿಫ್ಲೆಕ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ತೆಗೆದು ಹಾಕಿ ನಿನಗೆ ಇಷ್ಟ ಬಂದಂಗೆ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೆಯಂಗಿಲ್ಲ. ವೈ ತೆಗೆದು ಎಕ್ಸ್ ಆಗಬೇಕು ನಿಜ. ಹಾಗಂತೇಳಿ ಇಲ್ಲಿ ಇಷ್ಟ ಬಂದಂಗೆ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೀಬಾರ್ದು. ಇಲ್ಲಿ ವೈ ತೆಗೆದು ಎಕ್ಸ್ ಹಾಕಿದೆ ಅಂದರೆ
ಅದೇ ವೈ ತೆಗೆದು ಎಕ್ಸ್ ಹಾಕಿ ಆ ಸೆಂಟೆನ್ಸ್ ಮೀನಿಂಗ್ಫುಲ್ಲ ಮೀನಿಂಗ್ಲೆಸ್ ಹೋಗಬೇಕು. ಎಕ್ಸ್ ಇಸ್ ಎ ವೈಫ್ ಆಫ್ ವೈ, ಎಕ್ಸ್ ಇಸ್ ವೈಫ್ ಆಫ್ ವೈ ಪಾಸಿಬಲ್. ಎಕ್ಸ್ ಅನ್ನೋದು ಏನು ಲೇಡಿ ಕ್ಯಾರೆಕ್ಟರ್ ಆಗಿದ್ದು, ವೈ ಅನ್ನೋದು ಜೆಂಟ್ ಕ್ಯಾರೆಕ್ಟರ್ ಆಗಿದ್ದಾಗ, ಮ್ಯಾನ್ ಆಗಿದ್ದಾಗ, ಎಕ್ಸ್ ವುಮೆನ್ ವೈ ಮ್ಯಾನ್ ಆಗಿದ್ದಾಗ ಎಕ್ಸ್ ಇಸ್ ಎ ವೈಫ್ ಆಫ್ ವೈ ಪಾಸಿಬಲ್, ಇಲ್ಲ ಅಂತ ಹೇಳ್ತಿಲ್ಲ. ಈಗ ರಿಫ್ಲೆಕ್ಸ್ಗೆ ನಾವು ವೈ ತೆಗೆದು ಎಕ್ಸ್ ಆಗಬೇಕು. ಅಲ್ಲಿಗೆ ಎಕ್ಸ್ ಇಸ್ ಎ ವೈಫ್ ಆಫ್ ಎಕ್ಸ್ ರಾಂಗ್. ಅದು ಲೇಡಿ ಕ್ಯಾರೆಕ್ಟರ್ ಆದರೂ ಜೆಂಟ್ಸ್ ಕ್ಯಾರೆಕ್ಟರ್ ಆದರೂ ಅವರೇ ಹೆಂಡತಿ ಆಗಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾದರೆ ಡಸ್ ನಾಟ್ ಬಿಲಾಂಗ್. ರೀಸನ್ ಪಕ್ಕದಲ್ಲಿ ಬರೀಬೇಕು. ಎಕ್ಸ್ ಕೆನಾಟ್ ಬಿ ವೈಫ್ ಆಫ್ ಎಕ್ಸ್, ದಿಸ್ ಇಸ್ ದ ರೀಸನ್. ಹೆಡ್ಡಿಂಗ್ ಬರೀತಾ ಇಲ್ಲ, ರಿಫ್ಲೆಕ್ಸ್ ಅಂತ. ಮತ್ತೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ತಗೋಬೇಕು, ಅದು ಬಿಡ್ತಾ ಇದ್ದೀನಿ, ಹೆಡ್ಡಿಂಗ್ ಬಿಡ್ತಾ ಇದ್ದೀನಿ, ತುಂಬ ಕೇರ್ಫುಲ್ ಆಗಿ ಬರ್ಕೋಬೇಕು ನೋಡ್ಸಿ ನೀವು. ಸೊ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಆಯ್ತು. ಆಮೇಲೆ ಸೆಕೆಂಡ್ ಒನ್ಗೆ ಬರೋಣ. ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅರ್ಥ ಏನಪ್ಪ? ಎಕ್ಸ್ ಈಸ್ ಎ ವೈಫ್ ಆಫ್ ವೈ. ಆಗ ವೈ ಕೆನಾಟ್ ಬಿ ಎ ವೈಫ್ ಆಫ್ ಎಕ್ಸ್, ಅದು ಗೊತ್ತು ನಿಮಗೆ. ಎಕ್ಸ್ ಇಸ್ ಎ ವೈಫ್ ಆಫ್ ವೈ ಪಾಸಿಬಿಲಿಟಿ ಇರ್ಬೋದು. ಎಕ್ಸ್ ಲೇಡಿ ಕ್ಯಾರೆಕ್ಟರ್ ಆಗಿದ್ದು ವೈ ಜೆಂಟ್ ಕ್ಯಾರೆಕ್ಟರ್ ಆಗಿದ್ದಾಗ ಇಟ್ ಇಸ್ ಎ ವೈಫ್. ಆದರೆ ಇವನು ಜೆಂಟ್ ಆದಮೇಲೆ ಮತ್ತೆ ಸೆಕೆಂಡ್ ಲೈನಿಗೆ ಬರೋಷ್ಟರಲ್ಲಿ ಹೆಂಗೆ ಇವನಿಗೆ ಹೆಂಡತಿ ಆಗ್ತಾನೆ? ಸೊ ಕೆನಾಟ್ ಬಿ ಅಂದರೆ ವೈ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇದು ಬರೆದು ನೀವು ಆರ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ ಸಿಗುತ್ತೆ ಹೊರತು ನಿಮ್ಮ ಇಷ್ಟ ಬಂದಂಗೆಲ್ಲ ಬರ್ಕೊಂಡು ಬಂದರೆ ಇಲ್ಲ. ರೀಸನ್ಸ್ ಇರಬೇಕು ಪಕ್ಕದಲ್ಲಿ, ಆರೋ ಮಾರ್ಕ್ಸ್ ಕರೆಕ್ಟ್ ಆಗಿರ್ಬೇಕು, ಮತ್ತೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬಿಲಾಂಗ್ಸ್ ಟು ಆರ್ ನೀಟಾಗಿ ಬರೀಬೇಕು. ಅದು ಬರೆದ ಮೇಲೆ ಮತ್ತೆ ನಾವು ಕನ್ಕ್ಲೂಷನ್ ಬರಬೇಕು. ಇಷ್ಟೆಲ್ಲ ಮೇಂಟೈನ್ ಮಾಡಿದ್ರೆ 3 ಮಾರ್ಕ್ಸು. ನೀವು ಅಂದ್ಕೊಂಡಂಗೆ ನಾನು ನೀಟಾಗಿ ಮಾಡ್ಬಿಟ್ಟು ಬಂದ್ಬಿಟ್ಟಿನಿ ಸರ್, ಪ್ರಾಬ್ಲಮ್ ಥರ್ಡ್ ಮೈನಲ್ಲಿ ಅಂತಂದ್ರೆ ನಿಮ್ಮ ಪ್ರಕಾರ ಕೊಡಲ್ಲ ಮಾರ್ಕ್ಸ್. ಅವ್ನು ಏನಿರಬೇಕು ಅದಿಷ್ಟು ಕೊಡ್ತಾನೆ. ಆಮೇಲೆ ನಾನು ಆಗಲೇ ಹೇಳಿದೆ ಏನಂತೆ, ಈ ಪ್ರಾಬ್ಲಮಲ್ಲಿ ಒಂದು 40 to 60 ಸೆಕೆಂಡ್ಸ್ ಪ್ರಪಂಚ ಎಲ್ಲ ಮರೆತರೆ ಟ್ರಾನ್ಸಿಟಿವ್ ಅರ್ಥ ಆಗುತ್ತೆ ಅಂತ. ಅಲ್ಲಿಗೆ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್, ಎಕ್ಸ್ ಈಸ್ ಎ ವೈಫ್ ಆಫ್ ವೈ. ಅಲ್ಲಿಗೆ ಇವನು ಏನು ಕ್ಯಾರೆಕ್ಟ್ರು? ಇವನು ಮೇಲ್ ಕ್ಯಾರೆಕ್ಟರ್ ಆಯಿತು, ಹೌದಾ? ಎಸ್, ಹೀ ಈಸ್ ಎ ಮೇಲ್. ಇವನು ಮೇಲ್ ಕ್ಯಾರೆಕ್ಟರ್ ಆಯಿತು ನಮಗೆ. ಇವನು ಇದು ಫಿಮೇಲ್ ಕ್ಯಾರೆಕ್ಟರ್, ಇವನು ಅಲ್ಲ, ಅದು ಫಿಮೇಲ್ ಕ್ಯಾರೆಕ್ಟರ್ ಆಗಿದ್ದು ಪಾಸಿಬಿಲಿಟಿ ಇದೆ. ನೆಕ್ಸ್ಟು ವೈ ಕಾಮ ಝಡ್ ತಗೊಳಕ್ಕೆ, ವೈ ಕಾಮ ಝಡ್ ತಗೊಳಕ್ಕೆ ಇಲ್ಲ ಆಲ್ರೆಡಿ ವೈ ಮೇಲ್ ಕ್ಯಾರೆಕ್ಟರಲ್ಲಿದ್ದಾರೆ, ಎಕ್ಸ್ ಫಿಮೇಲ್ ಕ್ಯಾರೆಕ್ಟರಲ್ಲಿದ್ದಾಳೆ, ಎಕ್ಸ್ ಇಸ್ ಎ ವೈಫ್ ಆಫ್ ವೈ ಮೀನಿಂಗ್ಫುಲ್ಲಲ್ಲಿದೆ. ಈಗ ನಾವು ಸೆಕೆಂಡ್ ಆರ್ಡರ್ ಪೇರ್ ಅಂದರೆ ಟ್ರಾನ್ಸಿಟಿವಿಟಿಗೆ ಸೆಕೆಂಡ್ ಆರ್ಡರ್ ಪೇರ್ ಇವು ಸೇಮ್ ಇರಬೇಕು. ಇಲ್ಲಿ ವೈ ಈಸ್ ಎ ವೈಫ್ ಆಫ್ ಝಡ್ ಅಂತ ಬರುತ್ತೆ. ಝಡ್ ಏನೇ ಆಗಿರಲಿ, ಅದು ಮೇಲ್ ಕ್ಯಾರೆಕ್ಟರ್ ಆಗಿರಲಿ ಫಿಮೇಲ್ ಕ್ಯಾರೆಕ್ಟರ್ ಆಗಿರಲಿ, ಪಕ್ಕಕ್ಕಿಡೋಣ. ಝಡ್ನ ಸ್ವಲ್ಪ ಪಕ್ಕಕ್ಕಿಡೋಣ. ವಾಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ವೈ ಇನ್ ದಿಸ್ ಆರ್ಡರ್ ಪೇರ್? ಮೇಲ್. ಈಗ ಇಲ್ಲಿಗೆ ಬರೋಷ್ಟಲ್ಲೇ ಮೇಲ್ ಈಸ್ ಎ ವೈಫ್ ಆಫ್ ಸಮ್ ಪರ್ಸನ್, ನಾಟ್ ಪಾಸಿಬಲ್. ಇದು ಮೇಲ್ ಅಂತ ಲೇಬಲಿಂಗ್ ಆಗೋಗಿದೆ ಫಸ್ಟ್ ಒನ್. ನೆಕ್ಸ್ಟ್ ಒನ್ ಅವನು ಮೇಲ್ ಅಂತ ಅನಿಸ್ಕೊಂಡ್ರು ಇನ್ನು ಯಾರಿಗೂ ಹೆಂಡತಿರಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಈ ಆರ್ಡರ್ ಪೇರೇ ಸಿಗ್ತಾ ಇಲ್ಲ. ದಿಸ್ ಈಲ್ಡ್ಸ್ ಟು ಸೆಕೆಂಡ್ ಡೆಫಿನೇಷನ್ ಆಫ್ ಟ್ರಾನ್ಸಿಟಿವಿಟಿ. ಹೌದಾ ಸರ್? ಹೌದು, 100%. ಅಂದರೆ ಆರ್ಡರ್ ಪೇರ್ಸ್ ಸಿಗದೆ ಇರೋವಾಗ ನಾನು ಸ್ಟಾರ್ಟಿಂಗಿಂದ ಟ್ರಾನ್ಸಿಟಿವಿಟಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಆನ್ ದಿ ವೇ ಆಫ್ ಎಕ್ಸಾಕ್ಟ್ ಸೆಕೆಂಡ್ ಡೆಫಿನೇಷನ್ ಆಫ್ ಟ್ರಾನ್ಸಿಟಿವಿಟಿ ಅದು ಕೂಡ ನಮ್ಗೆ ಕ್ಲಿಯರ್ ಆಗಿದೆ, ಟ್ರಾನ್ಸಿಟಿವಿಟಿ ಆಗುತ್ತೆ ಅಂತ ಹೇಳ್ತದೆ. ಯಾಕಂದರೆ ಇವನು ಯಾವಾಗ ಹೆಂಡತಿ ಆಗಕ್ಕೆ ಇವನು ಅರ್ಹತೆ ಆಗಲ್ವೋ, ಯಾಕಂದರೆ ಜೆಂಟ್ ಅಂತ ಬಂದ್ಬಿಟ್ಟಿದೆ, ಮೇಲ್ ಅಂತ ಬಂದ್ಬಿಟ್ಟಿದೆ ಫಸ್ಟ್ ಮೀನಿಂಗಲ್ಲಿ. ಇನ್ನಿಲ್ಲಿ ಮತ್ತೆ ಮೇಲೆ ಇರ್ತಾನೆ ಹೊರತು ಈ ವೈಯೇ ಇಲ್ಲಿಗೆ ಬಂದಿರ್ತಕ್ಕಂಥದ್ದು, ಅದು ಮತ್ತೆ ಹೆಂಡತಿ ಆಗಕ್ಕೆ ಸಾಧ್ಯ. ಅಲ್ಲಿಗೆ ಸೆಕೆಂಡ್ ಆರ್ಡರ್ ಪೇರ್ ಇಲ್ಲ. ಇಂಪ್ಲಾಯ್ಸ್ ಎಕ್ಸ್ ಕಾಮ ಝಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದಿಸ್ ಈಸ್ ದ ಸೆಕೆಂಡ್ ಡೆಫಿನೇಷನ್ ಆಫ್ ಟ್ರಾನ್ಸಿಟಿವಿಟಿ. ಸೊ ಸೆಕೆಂಡ್ ಡೆಫಿನೇಷನ್ ಆಫ್ ಟ್ರಾನ್ಸಿಟಿವಿಟಿ ಏನು ಹೇಳುತ್ತೆ? ಒಂದು ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆಗಿ, ವೈ ಕಾಮ ಝಡ್ ಮತ್ತು ಎಕ್ಸ್ ಕಾಮ ಝಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗಿದ್ರೆ, ಕ್ಯಾಚ್ ದಿಸ್ ಪಾಯಿಂಟ್, ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆಗಿ ವೈ ಕಾಮ ಝಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಎಕ್ಸ್ ಕಾಮ ಝಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಇದ್ದಲ್ಲಿ ನಾವಲ್ಲಿ ಆರನ್ನು ಟ್ರಾನ್ಸಿಟಿವಿಟಿ ಅಂತ ಹೇಳ್ತೀವಿ ಹೊರತು ನಾಟ್ ಟ್ರಾನ್ಸಿಟಿವಿಟಿ ಹೇಳಕ್ಕೆ ಹೋಗಲ್ಲ. ಎಕ್ಸಾಕ್ಟ್ಲಿ ಟ್ರಾನ್ಸಿಟಿವ್ ಆಗುತ್ತಿದ್ದು. ಇದನ್ನೇ ಹೇಳಿದ್ದು ನಾನು, ಇದನ್ನೇ ಹೇಳಿದ್ದು. ಒಂದು ನಿಮಿಷ ಪ್ರಪಂಚ ಎಲ್ಲ ಮರೆತು ಪ್ರಾಬ್ಲಮ್ ಕಡೆ ಗಮನ ಇರಲಿ ಅಂತ. ಇಲ್ಲ ತಪ್ಪು ಬರ್ದಾಕ್ತಾರೆ. ನಾಟ್ ಟ್ರಾನ್ಸಿಟಿವಿಟಿ ಸುಮಾರು ಜನ ಬರ್ದಾಕ್ತಾರೆ ಈ ಪ್ರಾಬ್ಲಮ್ಗೆ. ಇಂಥದ್ದು ಇನ್ನೂ ಎಲ್ಲಾದರೆ ಬಂತ ಸರ್? 100%. ಯಾವ ಪ್ರಾಬ್ಲಮ್ ಅದು ಸರ್? ಐ ಥಿಂಕ್ ಲಾಸ್ಟ್ ಕ್ಲಾಸಲ್ಲಿ 9th ಪ್ರಾಬ್ಲಮಲ್ಲಿ ಕೂಡ ಆರ್ಡರ್ ಪೇರ್ ಸಿಗಲಿಲ್ಲ, ಎಕ್ಸ್ ಲೆಸ್ ದ್ಯಾನ್ 4.
ಅದರಲ್ಲೂ ಕೂಡ ನಾವು ಎಕ್ಸ್ ಇಸ್ ಟ್ರಾನ್ಸಿಟಿವ್ ಅಂತ ಬರೆದಿದ್ದೀವಿ. ಅಲ್ಲಿಗೆ 9th ಟ್ರಾನ್ಸಿಟಿವಿಟಿನ 15th ಪ್ರಾಬ್ಲಮಲ್ಲಿರ್ತಕ್ಕಂಥ ಟ್ರಾನ್ಸಿಟಿವಿಟಿನ ಬೇರೆ ಇಂಕಲ್ಲಿ ನೀಟಾಗಿ ಸೆಕೆಂಡ್ ಡೆಫಿನೇಷನ್ ಯೂಸ್ ಮಾಡಿ ಟ್ರಾನ್ಸಿಟಿವಿಟಿ ಪ್ರೂವ್ ಮಾಡಿದರೆ ಅಂತ ಬರ್ಕೋಬೇಕು. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದ ಟ್ರಾನ್ಸಿಟಿವಿಟಿ ಪ್ರಾಪರ್ಟಿ ಇನ್ ದ ಪ್ರಾಬ್ಲಮ್ ನಂಬರ್ 9. ದರ್ ಇಸ್ ನೋ ಆರ್ಡರ್ ಪೇರ್ಸ್ ದೇರ್, hence it is concluded to be a transitivity, or by definition of second definition of transitivity it is concluded to be a transitive. Yes, problem number 15. Here also x is a wife of y is in male character, then second order pair y is a wife of z ತೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಸೆಕೆಂಡ್ ಆರ್ಡರ್ ಪೇರ್ ಸಿಗ್ತಾ ಇಲ್ಲ, ಸೊ ಡಸ್ ನಾಟ್ ಬಿಲಾಂಗ್ಸ್ ಟು. ಆಗ ಆಬ್ವಿಯಸ್ಲಿ ಎಕ್ಸ್ ಕಾಮ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಬರುತ್ತೆ. ಈ ನಾಟ್ ಬಿಲಾಂಗ್ಸ್ ಟು ಆರ್ ನೋಡಿ ಸೈಕಲಾಜಿಕಲ್ ಆಗಿ ನೀವು ನಾಟ್ ಎ ಟ್ರಾನ್ಸಿಟಿವ್ ಅಂತ ಬರೆದರೆ ಓಯ್ತು, ಈಗಲೇ ಹೇಳ್ತಾ ಇದ್ದೀನಿ, ಇಟ್ ಇಸ್ ಎ ಟ್ರಾನ್ಸಿಟಿವ್. These two transitive properties in particular examples 9 and 15 are very very sensitive. Please remember these two separately in your mind. You hotaktave. Yes. There is the problem number 16. X is a father of y. ಹೌದಾ? ಇಲ್ಲಿ ಕೂಡ ಆಗಲೇ ಎಕ್ಸಾಂಪಲ್ ತಗೊಂಡಂಗೆ ಎಕ್ಸ್ ವೈ ಝೆಡ್. ಎಕ್ಸು ಸಪೋಸ್ 50 years ನಿಮ್ಮ ತಾತ, ವೈ ಇದು ಬೇಡ ಚೆನ್ನಾಗಿ ಅರ್ಥ 70 years, ವೈ 40 years ನಿಮ್ಮಪ್ಪ, ಝಡ್ 19 years ನೀನು. ತುಂಬ ಚೆನ್ನಾಗಿದೆ ಪ್ರಾಬ್ಲಮ್. ಎಕ್ಸಾಂಪಲ್ ತಗೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಇಲ್ಲಿ ಮತ್ತೆ ಮೇಲ್ ಕ್ಯಾರೆಕ್ಟರ್ ಫಿಮೇಲ್ ಕ್ಯಾರೆಕ್ಟರ್ ಆಮೇಲೆ ನೋಡೋಣ, ಖಂಡಿತವಾಗ್ಲೂ ಅದು ಕೂಡ ಜ್ಞಾಪಕ ಇಟ್ಕೋಬೇಕು. ಫಾದರ್ ಅಂದಮೇಲೆ ಅಪ್ಪ ಬರ್ತಾರೆ, ಗ್ರ್ಯಾಂಡ್ ಫಾದರ್ ಅಂದಮೇಲೆ ತಾತ ಬರ್ತಾರೆ. ನೀನು ಅಂದರೆ ನೀನು ಸ್ಟೂಡೆಂಟು, ಗರ್ಲ್ ಆದರೂ ಆಗಿರ್ಬೋದು, ಬಾಯ್ ಆದರೂ ಆಗಿರ್ಬೋದು. ಕ್ಯಾಚ್ ದಿಸ್ ಪಾಯಿಂಟ್. ಮುಂದುವರ್ಸೋಣ ಪ್ರಾಬ್ಲಮ್ಮು. ಎಸ್, ಫಸ್ಟ್ ಒನ್ ಏನಪ್ಪ ಮಾಡ್ತೀವಿ, ರಿಫ್ಲೆಕ್ಸಿವ್. ಹೆಡ್ಡಿಂಗ್ ಬರೀತಾನೆ ಇರಲಿಲ್ಲ, ನಾನು ಬರೀತಾನೆ. ಈಗ ಎಕ್ಸ್ ಬಿಲಾಂಗ್ಸ್ ಟು ಎ, ಅದು ಮರೀತಾ ಇದೆ. ಸೆಟ್ಟಲ್ಲಿ ಆರಲ್ಲಿ ತಗೋಬಾರ್ದು. ಆಗ ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತಾ? ನಿಮ್ಮ ಬಾಯಲ್ಲಿ ಹೇಳಿಸ್ತೀನಿ, ಪ್ರಾಬ್ಲಮ್ ಡೆಡ್ ಈಸಿ ಆಗಿದೆ. ಇಫ್ ಯು ರೀಪ್ಲೇಸ್ ವೈ ಬೈ ಎಕ್ಸ್ ದೆರ್ ಇಸ್ ಎ ಮೀನಿಂಗ್ ಎಕ್ಸ್ ಇಸ್ ಎ ಫಾದರ್ ಆಫ್ ಎಕ್ಸ್. ಮೆಂಟ್ಲಾ? ನಿನಗೆ ನೀನೇ ಫಾದರಾ? ನಿಮ್ಮಪ್ಪನೇ ಫಾದರಾ? ನಾಟ್ ಪಾಸಿಬಲ್. ಸೊ ಏನು ಬರೀಬೇಕು? ರೀಸನ್. ರೀಸನ್ಸ್ ಇಂಪಾರ್ಟೆಂಟ್. ಅವನು ಎವ್ರಿ ಪ್ರಾಪರ್ಟಿ ವಿತ್ ರೀಸನ್ ಅವಾರ್ಡ್ 3 marks ಅಂತ ಬರೆದಿರ್ತಾನೆ ಸ್ಕೀಮ್ ಆಫ್ ವ್ಯಾಲ್ಯೂಷನಲ್ಲಿ. ಎಕ್ಸ್ ಕೆನಾಟ್ ಬಿ ಎ ಫಾದರ್ ಆಫ್ ಎಕ್ಸ್, ಸಾಧ್ಯವೇ ಇಲ್ಲ. ಸೊ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಕಮ್ ಟು ಸೆಕೆಂಡ್ ಒನ್. ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಎಕ್ಸ್ ಈಸ್ ಎ ಫಾದರ್ ಆಫ್ ವೈ ಇರ್ಬೋದೇನೋ. ಆಗ ವೈ ಕೆನಾಟ್ ಬಿ ಎ ಫಾದರ್ ಆಫ್ ಎಕ್ಸ್. ಎಕ್ಸ್ ಇಸ್ ಎ ಫಾದರ್ ಆಫ್ ವೈ ಅಂದಾಗ 2 ಕೇಸ್ ಇದೆ. ಎಕ್ಸ್ ಇಸ್ ಎ ಫಾದರ್ ಆಫ್ ವೈ ಆಗ್ಬೋದು, ಅಥವಾ ವೈ ಇಸ್ ಎ ಫಾದರ್ ಆಫ್ ಝೆಡ್, ಅದು ಆಗ್ಬೋದು. ಎಕ್ಸ್ ಇಸ್ ಎ ಫಾದರ್ ಆಫ್ ವೈ ಅಂದಾಗ ನಿಮ್ಮ ಮನೆ ಎಕ್ಸಾಂಪಲ್ ತಗೊಂಡ್ಬಿಡು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಎಕ್ಸ್ ನೀನು, ವೈ ನಿಮ್ಮಪ್ಪ. ಅಲ್ಲಿಗೆ ವೈ ಕ್ಯಾರೆಕ್ಟರ್ ಏನು? ನಿಮ್ಮಪ್ಪ. ಮತ್ತು ನಿಮ್ಮಪ್ಪ ಈಗ ಎಕ್ಸ್ ಇಸ್ ಎ ಫಾದರ್ ಆಫ್ ವೈ ಅಂದಾಗ ಎಕ್ಸ್ ಸ್ಟೂಡೆಂಟು, ವೈ ಅವ್ರ ಡ್ಯಾಡಿ. ಹೌದಾ? ಅಲ್ಲಿಗೆ ಎಕ್ಸ್ ಇಸ್ ಎ ಫಾದರ್ ಆಫ್ ವೈ, ಸಾರಿ ಎಕ್ಸ್ ಈಸ್ ಯುವರ್ ಡ್ಯಾಡಿ. ರಿವರ್ಸ್ ಹೇಳ್ಕೊಡ್ತಾ ಇದ್ದೀನಿ, ಸಾರಿ, ಕ್ಷಮಿಸ್ಬೇಡಿ. ಎಕ್ಸ್ ಇಸ್ ಎ ಫಾದರ್ ಆಫ್ ವೈ, ಎಕ್ಸ್ ನಿಮ್ಮಪ್ಪ, ಸ್ಟೂಡೆಂಟ್ ವೈ. ಅಥವಾ ಎಕ್ಸ್ ನಿಮ್ಮ ತಾತ ಆದರೆ ವೈ ನಿಮ್ಮಪ್ಪ ಆಗ್ತಾರೆ. ಅದಾದಮೇಲೆ ಟ್ರಾನ್ಸಿಟಿವಿಟಿಗೆ ಬರೋಣ. ಅಲ್ಲಿಗೆ ಎಕ್ಸ್ ಇಸ್ ಎ ಫಾದರ್ ಆಫ್ ವೈ, ನಿಮ್ಮಪ್ಪ ನೀನು, ಇದು ನೀನು. ಎಕ್ಸ್ ಇಸ್ ಎ ಫಾದರ್ ಆಫ್ ವೈ, ಎಕ್ಸ್ ಅನ್ನೋದು ನಿಮ್ಮ ಫಾದರ್ ತಗೊಂಡು ನೀನು ವೈ ತಗೊಂಡಾಗ ಇದು ಕರೆಕ್ಟ್ ಬರುತ್ತೆ, ಅದಕ್ಕೆ ಬಿಲಾಂಗ್ಸ್ ಟು ಆರ್ ಬರ್ತದೆ. ಮತ್ತೆ ವೈ ಕೆನಾಟ್ ಬಿ ಎ ಫಾದರ್ ಆಫ್ ಎಕ್ಸ್, ನೀನು ನಿಮ್ಮಪ್ಪನಿಗೆ ಅಪ್ಪ ಆಗಲ್ಲ. ನೀನು ನಿಮ್ಮಪ್ಪನಿಗೆ ಮಗಳೋ ಮಗನೂ ಆಗ್ತೇ ಹೊರತು ಅಪ್ಪ ಆಗಲ್ಲ. ಆ ಮೀನಿಂಗ್ ಬರ್ತಾ ಇದೆ, ಕ್ಯಾಚ್ ಮಾಡಿ ಇಲ್ಲಿ. ಇದು ನೀನು, ಇದು ನಿಮ್ಮಪ್ಪ. ಮತ್ತೆ ನೀನು ಕ್ಯಾರೆಕ್ಟರ್ ಅಂದರೆ ಸ್ಟೂಡೆಂಟ್ ಕ್ಯಾರೆಕ್ಟರ್ ಹೋಗಿ ಫಾದರ್ ಆಗಬೇಕಂದ್ರೆ ಸಾಧ್ಯವೇ ಇಲ್ಲ. ಯಾರಿಗೆ? ನಿಮ್ಮಪ್ಪನಿಗೆ. ನೀನು ನಿಮ್ಮಪ್ಪನಿಗೆ ಯಾವತ್ತಿಗೂ ಫಾದರ್ ಆಗಲ್ಲ. ಸೊ ಈ ರೀಸನ್ ಬರೆದು ಇಂಪ್ಲೈಸ್ ಹಾಕಿ, ಈ ರೀಸನ್ ಬರೆದು ವೈ ಕಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೆದ್ರೂ ಮಾರ್ಕ್ಸಿಲ್ಲ. ದೇರ್ ಫಾರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಬರೀಬೇಕು.
ಗೊತ್ತಾಗ್ತಿದೆಯಾ? ರಿಫ್ಲೆಕ್ಸಿವ್ ಆಗಲಿಲ್ಲ. ಇಲ್ಲಿ ಹೆಡ್ಡಿಂಗ್ ಮತ್ತೆ ಮರೀತಾ ಇದ್ದೇನೆ, ಸಿಮೆಟ್ರಿಕ್ ಅಂತ ಬರ್ಕೊಳ್ಳೇಬೇಕು. ರೋಮನ್ ನಂಬರ್ 3, ಎಸ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್. ಎಕ್ಸ್ ಟ್ರಾನ್ಸಿಟಿವಿಟಿ ಕ್ಯಾಚ್ ಮಾಡಿ, ಆರ್ಡರ್ ಪೇರ್ ಸಿಗುತ್ತಾ ಸಿಗಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಎಕ್ಸ್ ಈಸ್ ಎ ಫಾದರ್ ಆಫ್ ವೈ ಇರ್ಬೋದು, ಎಕ್ಸ್ ಇಸ್ ಎ ಫಾದರ್ ಆಫ್ ವೈ ಇರ್ಬೋದು. ಆಗ ವೈ ಎಕ್ಸ್ ಮೇಲ್ ಕ್ಯಾರೆಕ್ಟರ್ಲಿದೆ, ವೈ ಏನೇ ಆಗ್ಬೋದು. ಬಟ್ ಟ್ರಾನ್ಸಿಟಿವಿಟಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ವೈ ಕೂಡ ಮೇಲ್ ಕ್ಯಾರೆಕ್ಟರ್ ತಗೋಬೇಕು. ಯಾಕೆ ಸರ್? ಇಫ್ ಯು ಆರ್ ಫಿಮೇಲ್, ನೀನು ಹುಡುಗಿ ಆದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀನು ಯಾರಿಗೂ ಫಾದರ್ ಆಗೋಕ್ಕಾಗಲ್ಲ. ನೀನು ಮದುವೆ ಆದಮೇಲೆ ನೀನು ಮದರ್ ಆಗ್ಬೋದು, ಯಾರಿಗಾದರೂ ಫಾದರ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಇದು ಕೂಡ ಏನು ತಗೋಬೇಕು? ಮೇಲೆ ತಗೋಬೇಕು. ಅಲ್ಲಿ ಈ ಎಕ್ಸಾಂಪಲಲ್ಲಿ ಎಕ್ಸ್ ವೈ 100% ಜೆಂಟ್ಸ್ ತಗೊಂಡ್ರೆ ಬರೋದು. ಎಕ್ಸ್ ಇಸ್ ಎ ಫಾದರ್ ಆಫ್ ವೈ, ನಿಮ್ಮಪ್ಪ ನೀನು ಅಂದರೆ ದಯವಿಟ್ಟು ಇಲ್ಲಿ ಬಾಯೇ ಗರ್ಲ್ ಆಗಲ್ಲ. ಆಮೇಲೆ ವೈ ಕಾಮ ಝಡ್ ಬಿಲಾಂಗ್ಸ್ ಟು ಆರ್, ಇದು ನಿಮ್ಮಪ್ಪ, ಇದು ನೀನು, ದಯವಿಟ್ಟು ಬಾಯ್, ಈ ಕ್ಯಾರೆಕ್ಟರ್ಲಿ ಇದು ಬಾಯ್ ಆಗಬೇಕು. ಯಾಕೆ ಸರ್? ನೆಕ್ಸ್ಟು ವೈ ಈಸ್ ಎ ಫಾದರ್ ಆಫ್ ಝಡ್ ಅನ್ಬೇಕಾದ್ರೆ ನೀನು ಬಾಯ್ ಆಗಿದ್ರೆ ನೆಕ್ಸ್ಟು ಫ್ಯೂಚರಲ್ಲಿ 20-30 ಇಯರ್ಸ್ ನೀನು ಫಾದರ್ ಆಗೋಕ್ಕೆ ಸಾಧ್ಯ. ಆಗ ವೈ ಈಸ್ ಎ ಫಾದರ್ ಆಫ್ ಝಡ್. ಝಡ್ ಬೇಕಾದ್ರೆ ಏನು ಬೇಕಾದ್ರೆ ಆಗಿರ್ಬೋದು. ನೋಡಿ, ಈಗ ನೀನು ಮೇಲ್ ಕ್ಯಾರೆಕ್ಟ್ರಲ್ಲಿ ತಗೊಳಿದ್ರೆ ಇಲ್ಲಿ ಫೀಮೇಲ್ ಕ್ಯಾರೆಕ್ಟರ್ ತಗೊಂಡ್ರೆ ನೆಕ್ಸ್ಟ್ ಇಲ್ಲಿ ಫಾದರ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಟ್ರಾನ್ಸ್ಟಿಟ್ಯೂಟ್ ಅಂತ ಬರೋದಾಗ್ತದೆ. ಸರ್ ಹೇಳಿದ್ರು ಆರ್ಡರ್ ಪೇರ್ ಸಿಗಲಿಲ್ಲ ಅಂದರೆ ಟ್ರಾನ್ಸ್ಟಿಟ್ಯೂಟ್. ಯಾಕೆ? ಪಾಸಿಬಿಲಿಟಿ ಮೇಲ್ ಇರ್ಬೋದು, ಫಿಮೇಲ್ ಇರ್ಬೋದು. ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂದಮೇಲೆ ಗಂಡಸರು ಇದ್ದಾರೆ, ಹೆಂಗಸರು ಇದ್ದಾರೆ. ನೀನು ಯಾಕೆ ಇಲ್ಲಿ ಫಿಮೇಲ್ ಅಂತ ತಗೊಂಡು ಫಿಮೇಲ್ ಮತ್ತೆ ಫಾದರ್ ಆಗಲ್ಲ ಅಂತ ಯಾಕೆ ನೀನೇ ಸೆಕೆಂಡ್ ಡೆಫಿನೇಷನ್ ಆಫ್ ಟ್ರಾನ್ಸ್ಟಿಟ್ಯೂಟಿಗೆ ಹೋಗ್ತೀಯಾ? ರಾಂಗ್. ಇಲ್ಲಿ ಪಾಸಿಬಿಲಿಟಿ ಇದೆ, ಇವನ್ ಮೇಲ್ ತಗೋ ಆಗುತ್ತೆ. ಆಗ ಇಲ್ಲಿ ನೋಡಿ, ಎಕ್ಸ್ ಇಸ್ ಎ ಫಾದರ್ ಆಫ್ ವೈ, ನೀನು ನಿಮ್ಮಪ್ಪ, ನಿಮ್ಮಪ್ಪನಿಗೆ ಒಂದು 70 ಇಯರ್ಸು, ನಿನಗೊಂದು 40 ಇಯರ್ಸ್. ಈ ಪ್ರಾಬ್ಲಮ್ ಸ್ಟೂಡೆಂಟಿಗೆ ಸಂಬಂಧಪಟ್ಟಿದ್ದಂತ ಹೇಳಿದ್ರು ಕೂಡ ಸ್ಟೂಡೆಂಟ್ ಅಸ್ಯೂಮ್ ಮಾಡ್ಕೋಬೇಕು ನನಗೆ 40 ಇಯರ್ಸ್ ಆಗಿದೆ ಅಂತ. ಮತ್ತು ನೀನು 40 ಇಯರ್ಸ್ ಅಂದಮೇಲೆ ಮದುವೆ ಆಗಿಲ್ಲ, ಮಕ್ಕಳಾಗಿರ್ತಾರೆ, ನೀನು ಇನ್ನೊಬ್ಬರಿಗೆ ಯಾರಿಗೂ ಫಾದರ್ ಆಗ್ತೀಯ. ಅದು ಜೆಂಟ್ ಆಗಿರಲಿ, ಲೇಡಿ ಆಗಿರಲಿ, ಅದು ಮೆನ್ ಆಗಿರಲಿ, ಮ್ಯಾನ್ ಆಗಿರಲಿ, ವುಮೆನ್ ಆಗಿರಲಿ ಅಥವಾ ಮ್ಯಾನ್ ಆಗಿರಲಿ, ನೀನು ಫಾದರ್ ಆಗ್ತೀಯ. ಯಾಕಂದರೆ ಜೆಂಟ್ ಕ್ಯಾರೆಕ್ಟರ್ಲಿದೆಯಾ, ಮೇಲ್ ಕ್ಯಾರೆಕ್ಟರ್ಲಿದೆಯಾ. ಹಾಗಾದರೆ ಎಕ್ಸ್ಗೂ ಝಡ್ಗೂ ರಿಲೇಷನ್ ಹೇಳಿ ನೋಡೋಣ. ಇವಾಗ ಝಡ್ ಏನೇ ಆಗಲಿ, ರಿಲೇಷನ್ ಏನೇ ಆಗಲಿ, ಅದು ಮೇಲ್ ಕ್ಯಾರೆಕ್ಟರ್ಲಿರಲಿ, ಫಿಮೇಲ್ ಕ್ಯಾರೆಕ್ಟರ್ಲಿ, ಎಕ್ಸ್ ಝಡ್ಗೆ ಏನಾಗುತ್ತೆ? ನಿಮ್ಮ ಬಾಯೆಲ್ಲ ಹೇಳಿ ಏನಾಗುತ್ತೆ? ಗ್ರ್ಯಾಂಡ್ ಫಾದರ್ ಆಗುತ್ತೆ, ತಾತ ಹಾಕ್ತಾರೆ. ಅಲ್ಲಿಗೆ ಏನಾಗಬೇಕು? ಅವರು ಫಾದರ್ ಆಗಬೇಕಾಗಿತ್ತು. ಎಕ್ಸ್ ಝಡ್ಗೆ ಫಾದರ್ ಆದರೆ, ಎಕ್ಸ್ ಝಡ್ಗೆ ಫಾದರ್ ಆದರೆ, ನಾನಿಲ್ಲಿ ಬಿಲಾಂಗ್ಸ್ ಟು ಆರ್ ಬರೀತೀನಿ. ಫಾದರ್ ಆದರೆ ಅಕಾರ್ಡಿಂಗ್ ಟು ಡೆಫಿನೇಷನ್, ಇಲ್ಲಿ ಫಾದರ್ ಆಗ್ತಿಲ್ಲ, ಗ್ರ್ಯಾಂಡ್ ಫಾದರ್ ಆಗ್ತದೆ. ಡಸ್ ನಾಟ್. ಅಲ್ಲಿಗೆ ಎಕ್ಸ್ ಕೆನಾಟ್ ಬಿ ಎ ಫಾದರ್ ಆಫ್ ಝಡ್. ಎಕ್ಸ್ ಗ್ರ್ಯಾಂಡ್ ಫಾದರ್ ಆಗ್ತಾ ಇದ್ದಾರೆ. ನೀವು ಏನಾಗ್ತಾರೋ ಬೇಕಿಲ್ಲ, ಏನಾಗಬೇಕು ಅದಾಗಲಿಲ್ಲ ಅಂತ ಬರೀ ಸಾಕು. ಏನಾಗ್ತಾರೋ ಬರೆಯೋಕ್ಕೆ ಹೋಗ್ಬೇಡ. ಎಕ್ಸ್ ಇಸ್ ಎ ಗ್ರ್ಯಾಂಡ್ ಫಾದರ್ ಆಫ್ ಝಡ್, ಗ್ರ್ಯಾಂಡ್ ಫಾದರ್ ಯೂಸ್ ಮಾಡಿಲ್ಲ, ನೀನು ಯಾಕೆ ಯೂಸ್ ಮಾಡ್ತೀಯ ಪ್ರಾಬ್ಲಮಲ್ಲಿ? ಎಕ್ಸ್ ಝಡ್ಗೆ ಫಾದರ್ ಆಗಬೇಕಿತ್ತಂತೆ, ಆಗ್ತಿಲ್ಲ. ಎಕ್ಸ್ ಕೆನಾಟ್ ಬಿ ಎ ಫಾದರ್ ಆಫ್ ಝಡ್, ಸೊ ದಟ್ಸ್ ವಾಟ್ ಐ ಆಮ್ ರಿಟರ್ನ್, ಡಸ್ ನಾಟ್ ಬಿಲಾಂಗ್ಸ್ ಟು. ಹೆನ್ಸ್ ಆರ್ ಇಸ್ ನಾಟ್ ಟ್ರಾನ್ಸಿಟ್ಯೂಟಿ ಆಗೋದಿಲ್ಲ. ಅಲ್ಲಿಗೆ ನಾಟ್ ಸಿಮೆಟ್ರಿಕ್, ನಾಟ್ ರಿಫ್ಲೆಕ್ಸಿವ್, ನಾಟ್ ಟ್ರಾನ್ಸಿಟ್ಯೂಟಿ, ಯಾವುದು ಆಗಲಿಲ್ಲ ಪ್ರಾಬ್ಲಮಲ್ಲಿ. ಗೊತ್ತಾಗ್ತೀಯಾ? ರೀಸನ್ಸ್ ಇವೆ ತಗೋಬೇಕು. ಇಂಥ ಎಕ್ಸಾಂಪಲ್ ಪಕ್ಕದಲ್ಲಿದ್ದರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಗೆರೆ ಹಾಕ್ಬಿಟ್ಟಿದ್ರೆ ನೀಟಾಗಿ ಫಾದರ್ ಆಫ್ ವೈ, ಇಲ್ಲಿ ಮೇಲ್ ಕ್ಯಾರೆಕ್ಟರ್ ಇದ್ದರೆ ಮಾತ್ರ ಇದು ಬಿಲಾಂಗ್ ಸ್ಟಾರ್ ಆಗುತ್ತೆ. ಇದು ಫಿಮೇಲ್ ಆಗ್ಬೋದು, ಇದು ಫಿಮೇಲ್ ಆದರೆ ಇದು ಬರೋದಿಲ್ಲ, ಅವಾಗ ಟ್ರಾನ್ಸ್ಟಿಟ್ಯೂಟ್ ಆಗಿಬಿಡುತ್ತೆ. ಅವನು ಇರೋ ಪಾಸಿಬಿಲಿಟೀಸ್ ಯಾಕೆ ಫಿಮೇಲ್ ಆಗಬೇಕು? ಮೇಲ್ ತೊಗೊಂಡಾಗ ಏನಾಗುತ್ತೆ? ಅದು ಎಲ್ಲ ಪಾಸಿಬಿಲಿಟೀಸ್ಗೆ ನಾವು ಟ್ರೈ ಮಾಡಬೇಕಾಗುತ್ತೆ. ಇದು ಕೂಡ ತುಂಬ ಸೆನ್ಸಿಟಿವಿಟಿ. ಅಲ್ಲಿಗೆ ಟ್ರಾನ್ಸಿಟಿವಿಟಿ ಇನ್ ಪ್ರಾಬ್ಲಮ್ ನಂಬರ್ 14-15 ಆ ಟ್ರಾನ್ಸಿಟ್ಯೂಟ್ ಆಗುತ್ತೆ, ಅದು ಸೆಕೆಂಡ್ ಡೆಫಿನೇಷನ್ ಮೇಲೆ ಇದೆ. ಇದು ಸೆಕೆಂಡ್ ಡೆಫಿನೇಷನ್ ಥರ ಇದ್ದು ಟ್ರಾನ್ಸಿಟ್ಯೂಟ್ ಅಂತ ಬರೀಬಾರ್ದು, ಇದು ಟ್ರಾನ್ಸಿಟ್ಯೂಟ್ ಆಗೋದಿಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕ್ಲೋಸ್ ಆಯಿತು. ಇಲ್ಲಿಂದ ಇಲ್ಲಿಗೆ 1 ಮಾರ್ಕ್ಸ್ ಪ್ರಾಬ್ಲಮ್ ಸೂಪರಾಗಿರ್ತವೆ. ಯಾರು ಸಬ್ಜೆಕ್ಟಲ್ಲಿರ್ತಾರೋ, ಯಾರು ಹಾರ್ಡ್ ವರ್ಕ್ ಲೈನ್ ಆ್ಯಂಡ್ ಲೆಂತಲ್ಲಿರ್ತಾರೋ ಅವ್ರಿಗೆ ಮಾತ್ರ ಮಾರ್ಕ್ಸ್ ಬರುತ್ತೆ. ಎಸ್, ಏನು ಸರ್ ಇದು 17th ಪ್ರಾಬ್ಲಮ್ ನಿಮ್ಮ ವರ್ಕ್ ಬುಕ್ಕಲ್ಲಿ ನೀಟಾಗಿದೆ. ಗಿವ್ ಅನ್ ಎಕ್ಸಾಂಪಲ್ ಆಫ್ ಎ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್. ಎರಡೂ ಆಗಬಾರ್ದಂತೆ. ಇನ್ನೇನಾಗಬೇಕಂತೆ? ಸಿಮೆಟ್ರಿಕ್. ಪ್ಲೀಸ್ ಯಾವುದೇ ಈ ಥರ ಎಕ್ಸಾಂಪಲ್ ಕೇಳಲಿ, ನೀನು ಸೆಟ್ಟಲ್ಲಿ 1 or 2 or 3 ಎಲಿಮೆಂಟ್ಸ್ ತಗೋ, ಅಥವಾ 3ನೇ ತಗೋ, ಇನ್ನೂ ಒಂದು ತಗೋ, ನಿನ್ನ ಗಂಟೆನ ಹೋಗಿದ್ದು. ಏನಾಗಬೇಕು ಏನಾಗಬಾರ್ದು, ಈ ಸೆಟ್ ಮೇಲೆ ಒಂದು ರಿಲೇಷನ್ ಡಿಫೈನ್ ಮಾಡಬೇಕು. ನೀನೇ ಮಾಡಬೇಕು. ಅದು ಸಿಮೆಟ್ರಿಕ್ ಆಗಬೇಕಂತೆ, ರಿಫ್ಲೆಕ್ಸಿವ್ ಆಗಬಾರ್ದು, ಟ್ರಾನ್ಸಿಟಿವ್ ಆಗಬಾರ್ದು. ತುಂಬ ಸಿಂಪಲ್. ಈಸ್ ಸಿಮೆಟ್ರಿಕ್
ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್. ನೋಡಿ ಬೇಕಾದರೆ ಯಾಕೆ ಸರ್ ಅದೇ ತೊಗೊಂಡ್ರು? ಬೇಕಾದಷ್ಟು ಎಕ್ಸಾಂಪಲ್ ತಗೋ. 2,3 3,2 ತಗೋ, 1,3 3,1 ತಗೋ, ಯಾರು ಬೇಡ ಅಂದರು? ಅಲ್ಲಿಗೆ 1,2 2,1 ಇದಕ್ಕೆ ಸಿಮೆಟ್ರಿ ಇದು, ಇದಕ್ಕೆ ಸಿಮೆಟ್ರಿ ಇದು, ಅಲ್ಲಿಗೆ ಸಿಮೆಟ್ರಿಕ್ ಪ್ರಾಪರ್ಟಿ ಇದೆ. ಮತ್ತು ಇದು ಯಾಕೆ ರಿಫ್ಲೆಕ್ಸಿವ್ ಆಗಲ್ಲ? ರಿಫ್ಲೆಕ್ಸ್ ಅಂದರೆ ಎಲ್ಲಿಗೆ ಹೋಗಬೇಕು? ಗೋ ಟು ಡೈರೆಕ್ಟ್ಲಿ ಸೆಟ್, ಟೇಕ್ ಎನ್ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್ 1, ವೇರ್ 1,1 ಬಿಲಾಂಗ್ಸ್ ಟು ಆರ್. ಇಲ್ಲ, ಅದಕ್ಕೆ ನಾಟ್ ರಿಫ್ಲೆಕ್ಸಿವ್ ನೈದರ್. ಆಮೇಲೆ 1,2 2,1 ಇಸ್ ದರ್. 2 ಟು ಗೆಟ್ ಕ್ಯಾನ್ಸಲ್, ಟ್ರಾನ್ಸಿಟಿವ್ಟಿಗೆ ಹೋಗಿದ್ದೀನಿ. 2 ಟು ಗೆಟ್ ಕ್ಯಾನ್ಸಲ್ ಅಂದರೆ 1 1 ಉಳಿಬೇಕು. ಎಲ್ಲಿದೆ 1 1? ಇಲ್ಲ. ಸೊ ಹಾಗಾದರೆ ದಿಸ್ ಇಸ್ ದ ಸೂಟಬಲ್ ಎಕ್ಸಾಂಪಲ್ ಫಾರ್ ವಿಚ್ ಈಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್. ಇಟ್ ಈಸ್ ಫಾರ್ 1 ಮಾರ್ಕ್. ಎಲ್ಲ ನೀನೇ ಬರೀಬೇಕು, ಸೆಟ್ ಕೂಡ ನೀನೇ ಡಿಫೈನ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಎಸ್, ಟ್ರಾನ್ಸಿಟಿವಿಟಿ ಆಗಬೇಕಂತೆ, ತುಂಬ ಸಿಂಪಲ್. ಟ್ರಾನ್ಸಿಟಿವಿಟಿ ಆಗಬೇಕಂತೆ, ರಿಫ್ಲೆಕ್ಸಿವ್ ಆಗಬಾರ್ದು, ಸಿಮೆಟ್ರಿಕ್ ಆಗಬಾರ್ದು ಅಂತ. ನೋಡಿ 1,2 ಬರೆದೆ. ಟ್ರಾನ್ಸಿಟಿವಿಟಿ ಆಗಬೇಕು ಅಂದರೆ ನೆಕ್ಸ್ಟ್ 2ನೇ ಸೆಲೆಕ್ಟ್ ಮಾಡ್ಕೋಬೇಕಿಲ್ಲ. ದಿಸ್ ಇಸ್ ಎಂಡ್ ವಿತ್ 2. ಇದೇನಾದರೂ ಬೇಕಾದ್ರೆ ತಗೋ. ಇದು ಕ್ಯಾನ್ಸಲ್ ಆದಮೇಲೆ 1,3 ಉದ್ದೇಶಪೂರ್ವಕವಾಗಿ ಬರೀಬೇಕು ನೀನು. ಯಾಕೆ ಸರ್? ಟ್ರಾನ್ಸಿಟಿವ್ ಆಗಬೇಕಂತ. ಇದು ರಿಫ್ಲೆಕ್ಸಿವ್ ಆಗಲ್ಲ ಸರ್, ಸತ್ರು ಆಗಲ್ಲ. ಯಾಕೆ ಸರ್? 1,1 ಇಸ್ ನಾಟ್ ದೇರ್, 2,2 ಇಸ್ ನಾಟ್ ದೇರ್, 3,3 ಇಸ್ ನಾಟ್ ದೇರ್. ಸೊ ಈಸ್ ಓನ್ಲಿ ಟ್ರಾನ್ಸಿಟಿವಿಟಿ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಯಾಕಾಗಲ್ಲ ಸರ್? 1,2ಗೆ 2,1 ತೋರಿಸು, ಇಲ್ಲ. 2,3ಗೆ 3,2 ತೋರಿಸು, ಇಲ್ಲ. 1,3ಗೆ 3,1 ತೋರಿಸಿಲ್ಲ, ಯಾವುದಕ್ಕಿಲ್ಲ. ಸೊ ದಿಸ್ ಇಸ್ ದ ಸೂಟಬಲ್ ಎಕ್ಸಾಕ್ಟ್. ಬಟ್ ಈಸ್ ಇಟ್ ಟ್ರಾನ್ಸಿಟಿವ್? 100% ಆಗುತ್ತೆ. 2 ಟು ಕ್ಯಾನ್ಸಲ್, 1 3 ಬೇಕು ಅಂತ ನಾನು ಬರ್ಕೊಂಡಿದ್ದು. ಸೆಟ್ಟನ್ನೇ ಡಿಫೈನ್ ಮಾಡಬೇಕು, ಇವೆಲ್ಲ ಪ್ರಾಕ್ಟೀಸ್ ಮಾಡಿ ಬರೀಬೇಕಾಗುತ್ತೆ. ದಿಸ್ ಇಸ್ ದ ಪ್ರಾಬ್ಲಮ್ ನಂಬರ್ 8. 19 ಕೂಡ ಒಂದು ಪ್ರಾಬ್ಲಮ್ ಇದೆ ನಿಮ್ಮಲ್ಲಿ. ಗಿವ್ ಅನ್ ಎಕ್ಸಾಂಪಲ್ ಆಫ್ ರಿಲೇಷನ್ ವಿಚ್ ಇಸ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಬಟ್ ಟ್ರಾನ್ಸಿಟಿವ್. ನಾಟ್ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಆಗಬೇಕಂತೆ, ಸಿಮೆಟ್ರಿಕ್ ಆಗಬೇಕಂತೆ, ಟ್ರಾನ್ಸಿಟಿವಿಟಿ ಆಗಬಾರ್ದಂತೆ. ಕ್ಯಾಚ್ ದಿಸ್ ಪಾಯಿಂಟ್. ಗೊತ್ತಾಗ್ತಿದೆಯಾ? ಕ್ವಶನ್ ಅರ್ಥ ಆಯ್ತಾ? ನಾನು ಸ್ಟಾರ್ ಮಾರ್ಕ್ಸ್ ಹಾಕಿದೆನಂದರೆ ಅದು ಸೆನ್ಸಿಟಿವ್, ಬಂದಾಗ ತಪ್ಪು ಮಾಡ್ತೀರಾ ಅಂತ ಮೀನಿಂಗೇ ಹೊರತು 1000% ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ದಯವಿಟ್ಟು ಗಿವ್ ಅನ್ ಎಕ್ಸಾಂಪಲ್ ಆಫ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್. ತುಂಬ ಚೆನ್ನಾಗಿದೆ. ಒಂದು ಗೇಮ್ ಹೇಳ್ಕೊಡ್ತೀನಿ ಇಲ್ಲಿ, ಅದನ್ನು ನೀವು ಫಾಲೋ ಮಾಡಿಬಿಟ್ರೆ ಈ ಕ್ವಶನ್ಗೆ ಆನ್ಸರ್ ಆಯಿತು. ಕೆಲವ್ರಿಗೊಂದು ರೋಗ ಇದೆ, ಆ ಗೇಮ್ ಏನು ಅಂತ ನೀಟಾಗಿ ಕಲ್ತ್ಬಿಡ್ತಾರೆ. ಅಯ್ಯೋ ಅದು ಯಾವ ಕ್ವಶನ್ಗೆ ಸಾರ್ ಅನ್ನೋದು ಕಳಿಸುತ್ತಿರಲ್ಲ. ಪ್ಲೀಸ್, ದಿಸ್ ಇಸ್ ದ ಪ್ರಾಬ್ಲಮ್. ಜಸ್ಟ್ ಲೈಕ್ ಗೇಮ್ ಟು ಡಿಸ್ಪ್ರೂವ್ ಟ್ರಾನ್ಸಿಟಿವಿಟಿ ಓನ್ಲಿ. ಎಸ್, ಲಿಸನ್ ದಿಸ್ ಕೇರ್ಫುಲಿ ಅಂಡ್ ಕ್ಯಾಚ್ ದಿಸ್ ಪಾಯಿಂಟ್. ಓನ್ಲಿ ಟ್ರಾನ್ಸಿಟಿವಿಟಿ ಡಿಸ್ಪ್ರೂವ್ ಮಾಡೋಕ್ಕೆ ಈ ಗೇಮು. ದಿಸ್ ಇಸ್ ದ ಪ್ರಾಬ್ಲಮ್ ಜಸ್ಟ್ ಲೈಕ್ ಗೇಮ್. ಏನು ಸರ್ ಅದು? ಹೇಳ್ತೀನಿ. ಏನಾಗಬೇಕು? ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್. ಏನಾಗಬಾರ್ದು? ಟ್ರಾನ್ಸಿಟಿವಿಟಿ ಒಂದು ಮಾತ್ರ ಆಗಬಾರ್ದಂತೆ. ನೋಡಿ, ನೀಟಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ. ಫೇಲ್ಯೂರ್ ಆಗಬಾರ್ದು ಯಾರು ಕೂಡ. 1ಗೆ 1 ಹಂಗೆ ಬರ್ದಾಕು, 2ಗೆ 2 ಹಂಗೆ ಬರ್ದಾಕು, 3ಗೆ 3 ಹಂಗೆ ಬರ್ದಾಕು. ಯಾಕೆ ಸರ್? ರಿಫ್ಲೆಕ್ಸಿವ್ ಆಗಿಬಿಡ್ಬೇಕು ಫಸ್ಟ್, ಆಮೇಲೆ ಸಿಮೆಟ್ರಿಕ್ ಆಗಬೇಕಲ್ವಾ? ಎಸ್, ಎಲ್ಲರೂ ಇಲ್ಲಿ ನೋಡಿ. ಎಸ್, ಇದು ಬರ್ದಾದ್ಮೇಲೆ ಆ ಎಲಿಮೆಂಟ್ಗೆ ಅದೇ ಇಮೇಜ್ ಬರ್ದಾದ್ಮೇಲೆ ಪ್ಲೀಸ್ ರೈಟ್ ದಿಸ್ ಲಾಜಿಕ್. ವಾಟ್ ಈಸ್ ದಟ್? 1,2. ನೆಕ್ಸ್ಟ್ ಏನು? 2,3. ಹಾಗೇನೇನು ಇದು ಆರೋ ಮಾರ್ಕ್ಸ್ ಕರೆಕ್ಟ್ ಆಗುತ್ತೆ. ಹಾಗೇನು ವಾಪಸ್ ಏನದು ಬೋರ್ಡ್ ಕಾಣಿಸಲ್ಲ. 3,2 ಆರೋ ಮಾರ್ಕ್ ತರ ಬರೀ. ಇದು ಜಸ್ಟ್ ಲೈಕ್ ಗೇಮ್. ಹಾಗೇನೇನು 2,1. ಈ ಗೇಮ್ ವೈಸ್ ಯಾವಾಗ ಮಾಡಬೇಕಪ್ಪ ಅಂದ್ರೆ ಅದು ಹೇಳ್ತೀನಿ ನೋಡಿ. ಫಸ್ಟ್ ಈ 3 ಎಲಿಮೆಂಟ್ಸ್ಗೆ 3 ರಿಫ್ಲೆಕ್ಸ್ ಆಗಿದ್ದಾದ್ಮೇಲೆ ಮಾಡಬೇಕು. ನೋಡಿ, 1 2 2 3 3 2 2 1. ದಿಸ್ ಇಸ್ ದ ಪ್ರಾಬ್ಲಮ್ ಜಸ್ಟ್ ಲೈಕ್ ಎ ಗೇಮ್. ಎಲ್ಲ ಕಳ್ತಿರ್ತಾರೆ, ಇದು ಬೋಲಿ ಚೆನ್ನಾಗಿದೆ ಅಂತ ಕೂಡ ಒಪ್ಕೊಳ್ತಾರೆ. ನೀವು ಮುಚ್ಚಿಕ್ಕ ಯಾವ ಕ್ವಶನ್ ಅಂದಾಗ ಅಯ್ಯೋ ಕ್ವಶನ್ ಸರ್ ಜ್ಞಾಪಕ ಇಲ್ಲ, ಇನ್ನೇನು ಪ್ರಯೋಜನ? ಕಳ್ತು ನೀವು. ಎಸ್, ಇಲ್ಲಿಗೆ ಕ್ಲೋಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಸಿಮೆಟ್ರಿಕ್ ಇದೆ, ರಿಫ್ಲೆಕ್ಸಿವ್ ತೋರಿಸ್ತೀನಿ. ಇಷ್ಟು ರಿಫ್ಲೆಕ್ಸಿವ್. 1,2ಗೆ 2,1 ಇದೆ, 2,3ಗೆ 3,2 ಇದೆ. ಅದಕ್ಕೆ ಸಿಮೆಟ್ರಿಕ್ ಕೂಡ ಆಯಿತು.
ಇನ್ನು ಟ್ರಾನ್ಸಿಟಿವಿಟಿ ಆಗಲಿಲ್ವ ಸರ್? ಖಂಡಿತವಾಗ್ಲೂ ಆಗಲ್ಲ. ಹೆಂಗೆ ಸರ್? ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಬಟ್ ನಾಟ್ transitive, because 1 comma 2 belongs to R, 2 comma 3 belongs to R, 2 to same, 1 comma 3 does not belongs to R. ಬೇಕಾದ್ರೆ ನೋಡ್ಕೋ, ಟ್ರಾನ್ಸಿಟಿವಿಟಿ ಆಗಲಿಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್. ಪರ್ಫೆಕ್ಟಿಂಗ್ ಜಸ್ಟ್ ಲೈಕ್ ಎ ಗೇಮ್. 3 ಎಲಿಮೆಂಟ್ಸ್, ಅದಕ್ಕೆ ಅದೇ ಆರ್ಡರ್ ಪೇರ್ ಬರೀ, ಬೇಕಾದ್ರೆ ರಿಫ್ಲೆಕ್ಸಿವ್ ಆಗಬೇಕು. ನೆಕ್ಸ್ಟ್ 1 2 2 3 3 2 2 1 ಹಾಕಿ ಫ್ಲೋರ್ ಬ್ರಾಕೆಟ್ ಕ್ಲೋಸ್ ಮಾಡು. 100% ಟ್ರಾನ್ಸಿಟಿವಿಟಿ ಕೆಟ್ಟಿರ್ತದೆ. ದಿಸ್ ಇಸ್ ದ ಸಿಂಪಲ್ ಲಾಜಿಕ್. ಈ ಲಾಜಿಕ್ ಎಲ್ಲ ಕಳಿತು ಯಾರು ಫ್ರೆಂಡು ಇದೆಲ್ಲ ಹೇಳ್ಕೊಟ್ಟಿದ್ದೆ ಮ್ಯಾಕ್ಸ್ ಸರ್ ಏನು ಮಾಡಕ್ಕಂದಾಗ ಬಾಯಿ ಪಕ್ಕ ಇಷ್ಟೊತ್ತಿಗೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆಗಿ ಟ್ರಾನ್ಸಿಟಿವಿಟಿ ಮಾತ್ರ ಆಗದಿರೋದಕ್ಕೆ ಸರ್ ಇದು ಹೇಳ್ಕೊಟ್ಟಿದ್ದು. ಅರ್ಥ ಆಯ್ತಾ? 19 ಪ್ರಾಬ್ಲಮ್ಸ್ ಕಂಪ್ಲೀಟೆಡ್. ಇನ್ನೆಲ್ಲ ಚಿಕ್ಕ ಚಿಕ್ಕ ಟಾಪಿಕ್ಸ್ ಇರೋದು. ನಾವು ನೆಕ್ಸ್ಟ್ ಇದು ಮೊದಲೇ ಫಂಕ್ಷನ್ಸ್ಗೆ ಹೋಗ್ತೀವಿ, ಅದಾದಮೇಲೆ ಟ್ರಿಗ್ನಾಮೆಟ್ರಿಗೆ ಹೋಗ್ತೀವಿ. ನೀವು ಅಪ್ಡೇಟ್ಸ್ ಇರಬೇಕು. ಕೆಲವರು ಗೂಬೆಗಳು ನೋಟ್ಸೇ ಇನ್ನೂ ತೊಗೊಂಡಿಲ್ಲ. 52 ಮೆಂಬರ್ಸ್ ನೋಟ್ಸ್ ತೊಗೋಬೇಕು. ನಾನು ಇವತ್ತು ಮಧ್ಯಾಹ್ನ ಒಳಗಡೆ ಇನ್ನೂ ಒಂದು ರೌಂಡ್ ಹೋಗ್ತೀನಿ ಅಪ್ಪ ಜೆರಾಕ್ಸ್ ಹತ್ರ, ಆಮೇಲೆ ನೇಮ್ಸ್ ಬರ್ಕೊಂಡು ನಿಮ್ಗೆ ಹೇಳ್ತೀನಿ. ಎರಡನೇದು, ದಯವಿಟ್ಟು ಎಲ್ಲರಿಗೂ ಅನೌನ್ಸ್ಮೆಂಟ್ ಇದು, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ನಾವು ಹತ್ತಿರದಲ್ಲಿ ಎಕ್ಸಾಮ್ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಪಾಸಿಬಿಲಿಟಿ ಎಲ್ಲರೂ ಕರೆಕ್ಷನ್ ಮಾಡ್ಕೋಬೇಕು. ಟೌನ್ ಅವರಾದರೆ ನನಗೆ ಫೋನ್ ಮಾಡ್ಕೊಂಡು ಬಂದರೆ ಕಾಲೇಜ್ ಹತ್ರ ಇರ್ತೀನಿ, ಎಲ್ಲರೂ ಕರೆಕ್ಷನ್ ಮಾಡಿಸ್ಕೋಬೇಕು ನೋಟ್ಸನ್ನು. ಹಳ್ಳಿಯವರಾದರೆ ಏನಕ್ಕಾದರೂ ಟೌನಿಗೆ ಬಂದಾಗ ಬುಕ್ ಕೈಲಿ ಇಟ್ಕೊಂಡು ಬಂದಾಗ ನನಗೆ ಫೋನ್ ಮಾಡ್ಕೊಂಡು ಬಂದರೆ ಕಾಲೇಜ್ ಹತ್ರ ಒಂದು ಹಾಫ್ ಆನ್ ಅವರ್ ಕರೆಕ್ಷನ್ ಮಾಡಿ ಕಳಿಸ್ತೀನಿ. ತುಂಬ ತಪ್ಪುಗಳು ಮಾಡ್ತಾಯಿದ್ರೆ ಕೆಲವರು ಆಲ್ರೆಡಿ ಕರೆಕ್ಷನ್ ಮಾಡಿದ್ದೀನಿ. ನನ್ನ ಅವೈಲಬಿಲಿಟಿ ಇರೋರು, ನಾನು ಸ್ವಲ್ಪ ಜನದ ಫೋನ್ ನಂಬರ್ಸ್ ಕಲೆಕ್ಟ್ ಮಾಡಿ ನಾನೇ ಫೋನ್ ಮಾಡಿ ಹೇಳ್ತಾ ಇದ್ದೀನಿ, ಆದರೂ ಸಿಗ್ತಾಯಿಲ್ಲ. ನಾನೀಗ ಇದರಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಆಲ್ಮೋಸ್ಟ್ ಅಲ್ಲಿ ನೀವು ಎಲ್ಲರೂ ವಿತಿನ್ ಎ ವೀಕ್ ನೀವೆಲ್ಲ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಕರೆಕ್ಷನ್ ಮಾಡಿಸ್ಕೋಬೇಕು. ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಓಕೆ, ಬಾಯ್ರಾ.